ನಮಸ್ಕಾರ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಪಲ್ಲವಿ, ಕನ್ನಡ ಉಪನ್ಯಾಸಕಿ. ಇವತ್ತು ನಮ್ಮ ತೇಜ್ ಅಕಾಡೆಮಿಯ ಒಂದು ವತಿಯಿಂದ ಕಳೆದ ತರಗತಿಯಲ್ಲಿ ನಾನು ನಿಮಗೆ 40ರಿಂದ 45 ಅಂಕಗಳನ್ನು ಗಳಿಸೋದಕ್ಕೆ ಯಾವ್ಯಾವ ರೀತಿಯ ಮೆಥಡನ್ನು ನೀವು ಫಾಲೋ ಮಾಡಬೇಕು ಅಂತಲೂ ಸಹ ತಿಳಿಸ್ಕೊಟ್ಟಿದ್ದೆ. ಅದರಲ್ಲಿ ನಿಮಗೆ ಸುಲಭವಾಗಿ ಏನನ್ನೂ ಪೂರ್ತಿಯಾಗಿ ಜಾಸ್ತಿ ಓದುವುದನ್ನೇ ನೀವು ಕಡಿಮೆ ಅವಧಿಯಲ್ಲಿ ಕಡಿಮೆ ಓದಿ 45 ಅಂಕವನ್ನು ಗಳಿಸುವಂಥದ್ದನ್ನು ವ್ಯಾಕರಣಾಂಶವನ್ನು ಸೇರಿದಂತೆ ತಿಳಿಸ್ಕೊಟ್ಟಿದ್ದೆ. ಇವತ್ತಿನ ಈ ತರಗತಿಯಲ್ಲಿ ನಾನು 2 ಅಂಕದ ಪ್ರಶ್ನೆಗಳಲ್ಲಿ ಬರುವಂತಹ ಪದ್ಯ ಭಾಗ, ಗದ್ಯ ಭಾಗ ಜೊತೆಯಲ್ಲಿ ದೀರ್ಘ ಗದ್ಯದ ಒಂದು ನಾಟಕವನ್ನು ಸಹ ಹೇಗೆ ಆನ್ಸರನ್ನು ನೀವು ಬರಿಬೇಕು, ಉತ್ತರವನ್ನು ನೀವು ಬರಿಬೇಕು ಅನ್ನುವಂಥದ್ದನ್ನು 3 ಮಾಡೆಲ್ ಪೇಪರ್ಗಳನ್ನು ಹಾಗೂ 2 ಪ್ರಿಪೇರ್ಟರಿಗಳನ್ನು ಕ್ರೋಢೀಕರಿಸಿ ನಾವು ಇಲ್ಲಿ ನಿಮಗೆ ಆನ್ಸರ್ ಉತ್ತರ ಸಹಿತವಾಗಿ ನಾನು ಇಲ್ಲಿ ನಿಮಗೆ ಹೇಳ್ತಾ ಹೋಗ್ತಾ ಇರ್ತೀನಿ. ಮತ್ತು ಈ ವಿಡಿಯೋದ ಕೊನೆಯಲ್ಲಿ ಪ್ರಬಂಧವನ್ನು ಯಾವ ರೀತಿಯಾಗಿ ಬರಿಬೇಕು ಅನ್ನುವಂಥ ಒಂದು ಮಾದರಿಯನ್ನು ಸಹ ತಿಳಿಸ್ಕೊಡ್ತೀನಿ. ಹಾಗೆ ಪತ್ರಲೇಖನನ್ನು ಸಹ ಯಾವ ರೀತಿಯಾಗಿ ಬರಿಬೇಕು ಅನ್ನೋದನ್ನು ಸಹ ನಾನು ತಿಳಿಸ್ಕೊಡ್ತೀನಿ. ಹಾಗಾಗಿ ಈ ವಿಡಿಯೋವನ್ನು ನೀವು ಕೊನೆಯವರೆಗೂ ಸಹ ನೋಡಿ ಮಕ್ಕಳ. ಹಾಗೆ ನೋಡಿ, ನಾನು ಬ್ಲೂ ಪ್ರಿಂಟ್ ಮಾದರಿಯಲ್ಲಿ ತಿಳಿಸ್ಕೊಟ್ಟಂಗೆ ಪದ್ಯ ಭಾಗದಲ್ಲಿ ನೀವು 4 ಅಂಕ ಒಂದು ಕ್ವಶನ್ಸ್ಗಳನ್ನ ಕೊಟ್ಟಿರ್ತಾರೆ ಪ್ರಶ್ನೆಯಲ್ಲಿ. ಆದರೆ ನೀವು ಅಟೆಂಡ್ ಮಾಡಬೇಕಾಗಿರೋದು ಕೇವಲ 3 ಕ್ವಶನ್ಸ್ನ ಅಟೆಂಡ್ ಮಾಡಬೇಕು. ಅದರಲ್ಲಿ 4 ಪ್ರಶ್ನೆಗಳು ಯಾವ್ಯಾವ ಪದ್ಯದಲ್ಲಿ ಇರುತ್ತೆ. ಕದಿಡದ ಸಲಿಲಂ ತಿಳಿವಂದದೆ ಅನ್ನುವಂತಹ ಒಂದು ಪದ್ಯ ಭಾಗದಲ್ಲೂ ಸಹ ಇರುತ್ತೆ. ಪಗೆಯಂ ಬಾಲಕರೆಂಬರೆ ಅನ್ನುವಂಥದ್ದು ಬೆಳಗು ಜಾವ, ಹಾಗೆ ಶಿಲುಬೆಗೇರಿದ್ದಾನೆ ಅನ್ನುವಂಥ 4 ಪದ್ಯದಲ್ಲಿ ಕೊಟ್ಟಿರ್ತಾರೆ. ಅದರಲ್ಲಿ ಸುಲಭವಾಗಿ ನಿಮಗೆ ಬೇಕಾದ 3 ಪದ್ಯವನ್ನು ಆಯ್ಕೆ ಮಾಡ್ಕೊಳ್ಳಿ ಅಂತ ನಾನು ಹೇಳಿದ್ದೆ. ಬನ್ನಿ, ಅದರಲ್ಲಿ ಮೊದಲ ಪದ್ಯ ಕದಡಿದ ಸಲಿಲಂ ತಿಳಿವಂದದೆ ಅನ್ನುವಂಥದ್ದು ನಾಗಚಂದ್ರ ಬರೆದಿರೋದು. ಇದರಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ಕನ್ನು ನಾವು ನೋಡಿದಾಗ ಅದರಲ್ಲಿ 8 ಕ್ವಶನ್ಸ್ಗಳನ್ನು ಕೊಟ್ಟಿದ್ದಾರೆ. ಆದರೆ ನಮಗೆ ಇದರಲ್ಲಿ ಯಾವುದು ಪ್ರಿಪೇರ್ಟರಿನಲ್ಲಿ ಬಂದಾಗ 2-3 ಕ್ವಶನ್ಸ್ಗಳನ್ನು ಏನು ಮಾಡಿದ್ರು ಅವರು ಪದ್ಯದ ಮಧ್ಯಭಾಗದಲ್ಲಿ ತೆಗೆದುಕೊಟ್ಟಿದ್ರು. ಮಧ್ಯಭಾಗ ಅಂತ ಏನಲ್ಲ, ಪಾಠವನ್ನು ಪೂರ್ಣವಾಗಿ ನೀವು ಕೇಳಿಸ್ಕೊಂಡಿದ್ರೆ ಆನ್ಸರ್ನ ಬರಿಬೋದು ಮಕ್ಕಳ. ಹಾಗಾಗಿ ಆ ಮಧ್ಯದಲ್ಲಿ ತೆಗೆದಂತಹ ಪ್ರಶ್ನೆಗಳನ್ನು ಸೇರಿದಂತೆ ನಾವು ಇವತ್ತು ನಿಮಗೆ ಈ ತರಗತಿಯಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಬಹುರೂಪಿಣಿ ವಿದ್ಯೆಯನ್ನು ರಾವಣ ಹೇಗೆ ಸಾಧಿಸಿದ? ಪ್ರಿಪೇರ್ಟರಿನಲ್ಲಿ ಈ ಕ್ವಶನ್ಸನ್ನು ಕೇಳಿದ್ದಾರೆ. ಹೇಗೆ ಸಾಧಿಸಿದ? ರಾವಣ ಧ್ರುವ ಮಂಡಲದಂತೆ ಚಲಿಸ್ತಾನೆ, ಅಂದರೆ ಆಕಾಶಕಾಯಗಳಂತೆ ಮೋಡಗಳಂತೆ ಚಲಿಸದನೆ ತನ್ನ ಮನಸ್ಸನ್ನು ಏಕಾಗ್ರತೆಗೊಳಿಸಿ ಆತ ದಿವ್ಯವಾದ ಮಂತ್ರದಿಂದ ಬಹುರೂಪಿಣಿ ವಿದ್ಯೆಯನ್ನು ಸಾಧಿಸ್ತಾ. ಒಂದೇ ಹೊರಡಿಸಿರೋದು ಯಾವ ರೀತಿಯಾಗಿ? ಧ್ರುವ ಮಂಡಲದಂತೆ ತನ್ನ ಮನಸ್ಸನ್ನು ಬಿಡದೇ ದಿವ್ಯವಾದ ಮಂತ್ರದ ಸಹಾಯದಿಂದ ಬಹುರೂಪಿಣಿ ವಿದ್ಯೆಯನ್ನು ಆತ ಸಾಧಿಸಿದ್ದಾನೆ. ಇಷ್ಟ ಆನ್ಸರ್ ಬರೆದ್ರೆ ನಿಮಗೆ 2 ಅಂಕ. ಬಹುರೂಪಿಣಿ ವಿದ್ಯೆಯು ರಾವಣನಿಗೆ ಏನೆಂದು ಆಶ್ವಾಸನೆ ಇತ್ತು? ಆ ಬಹುರೂಪಿಣಿ ದೇವತೆ ಅವನ ಮುಂದೆ ಬಂದಾಗ ಏನಂತ ಹೇಳಿದೆ? ಚಕ್ರಧಾರಿಯಾದಂತಹ ಲಕ್ಷ್ಮಣನನ್ನು, ಚರಮದೇಹಧಾರಿಯಾದ ರಾಮನನ್ನು ಬಿಟ್ಟು ಮಿಕ್ಕವರನ್ನೆಲ್ಲರನ್ನು ಕೂಡ ನಾನು ಏನು ಮಾಡ್ತೀನಿ? ನಾಶಗೊಳಿಸುತ್ತೇನೆ. ಇಷ್ಟೇ ಆನ್ಸರ್. ಇಲ್ಲಿ ಚಕ್ರಧಾರಿಯಾಗಿರುವ ಲಕ್ಷ್ಮಣ, ಚರಮಧಾರಿಯಾದ ರಾಮಣ, ಇವರನ್ನು ಬಿಟ್ಟು ಉಳಿದವರನ್ನು ನಾನು ಸಾಯಿಸ್ತೇನೆ, ನಾಶಗೊಳಿಸುತ್ತೇನೆ. ಇಷ್ಟು ಬರೆದ್ರು 2 ಅಂಕ. ರಾವಣ ತನ್ನ ಅಂತಃಪುರದ ಸ್ತ್ರೀಯರನ್ನು ಹೇಗೆ ಸಂತೈಸಿದನು? ಹೇಗೆ ಸಂತೈಸ್ತಾನೆ? ನಿಮಗೆ ಅವಮಾನವನ್ನುಂಟು ಮಾಡಿದ ಅಂಗದಾದಿಗಳನ್ನು ಹುಬ್ಬುಗಂಟಿಕ್ಕುವ ಮಾತ್ರದಲ್ಲೇ ಸೆರೆ ಹಿಡಿದು ತಂದು ನಿಮ್ಮ ಮುಂದೆ ಅನೇಕ ಪ್ರಕಾರದಲ್ಲಿ ದಂಡಿಸುವುದಾಗಿ ಆತ ಸಂತೈಸ್ತಾನೆ. ಇಷ್ಟು ಬರೆದ್ರೆ ಸಾಕು. ಏನು? ನಿಮಗಿಷ್ಟು ಅವಮಾನ ಮಾಡಿದಂತಹ ಅಂಗದಾದಿಗಳನ್ನು ಭ್ರೂಭಂಗ, ಈ ಹುಬ್ಬನ್ನು ಗಂಟಿಕ್ಕುವಷ್ಟರಲ್ಲಿ ಸೆರೆ ಹಿಡಿದು ತಂದು ನಿಮ್ಮ ಮುಂದೆ ನಾನಾ ಪ್ರಕಾರವಾಗಿ ದಂಡಿಸುತ್ತೇನೆ ಎಂದು ಸಂತೈಸಿದನು. ಸಾಕು, 2 ಮಾರ್ಕ್ಸು. ರಾವಣ ಜಾನಕಿಯನ್ನು ನೋಡಲು ಎಲ್ಲಿಗೆ ಯಾರು ಬರುವಂತೆ ಬಂದನು? ಇದು ಅಷ್ಟೇ ಎಕ್ಸ್ಟ್ರಾ ಕ್ವಶನ್ಸ್ ಕೇಳಿದ್ದು. ಇದು ಪ್ರಿಪೇರ್ಟರಿನಲ್ಲಿ ಮಕ್ಕಳ. ಎಲ್ಲಿಗೆ ಬರ್ತಾನೆ ಅವನು? ಪ್ರಮದವನಕ್ಕೆ ಬರ್ತಾನೆ. ಹೇಗೆ ಬರ್ತಾನೆ ಅವನು? ಹೂಬಾಣಗಳಿಲ್ಲದ ಮನ್ಮಥನಂತೆ. ಪ್ರಮದವನಕ್ಕೆ ಹೂಬಾಣಗಳಿಲ್ಲದ ಮನ್ಮಥನಂತೆ. ಹೂಬಾಣ ಒಂದಿಲ್ಲ ಅವನ ಹತ್ರ, ಏನಿದೆ? ಗದೆ ಇದೆ ಅಷ್ಟೇ. ಹಾಗಾಗಿ ಹೂಬಾಣಗಳಿಲ್ಲದ ಮನ್ಮಥನಂತೆ ಆತ ಪ್ರಮದವನಕ್ಕೆ ಬಂದ. 2 ಪಾಯಿಂಟ್. ಒಂದು ಪ್ರಮದವನ, ಇನ್ನೊಂದು ಹೂಬಾಣಗಳಿಲ್ಲದ ಮನ್ಮಥ. ಸೀತೆಯ ತಲ್ಲಣಕ್ಕೆ ಕಾರಣವೇನು? ಯಾಕೆ ಸೀತೆ ತಲ್ಲಣಗೊಳ್ಳುವುದು? ಭಯ ಭೀತಳಾಗ್ತಾಳೆ. ಯಾಕೆ ಅಂದರೆ ರಾಮ ಲಕ್ಷ್ಮಣರಿಗೆ ಸಂಬಂಧಿಸಿದಂತೆ ತಾನು ಇನ್ನೇನು ಕೆಟ್ಟ ವಾರ್ತೆಯನ್ನು
ಕೇಳವನೋ ಅಷ್ಟೇ. ಡಬಲ್ ಇನ್ವಿಟೆಡ್ ಕಾಮದಲ್ಲಿರೋ ಒಂದು ಲೈನ್ ಬರೆದ್ರೆ ಸಾಕು. ರಾಮ ಲಕ್ಷ್ಮಣರಿಗೆ ಸಂಬಂಧಿಸಿದಂತೆ ಇನ್ನೇನು ಕೆಟ್ಟ ವಾರ್ತೆಯನ್ನು ಕೇಳಬೇಕೋ ಎಂದು ಆತಂಕಗೊಂಡು ಆಕೆ ತಲ್ಲಣಗೊಂಡಳು. ರಾವಣನು ಸೊಕ್ಕಿನಿಂದ ಸೀತೆಯನ್ನು ಉದ್ದೇಶಿಸಿ ಆಡಿದ ಮಾತುಗಳು ಏನು? ಅವನು ಬಹುರೂಪಿಣಿ ವಿದ್ಯೆ ಅವನಿಗೆ ಹೊಲಿದ ಮೇಲೆ ಅವಳ ಹತ್ರ ಹೋದಾಗ ಯಾವ ರೀತಿಯಾಗಿ ಮಾತಾಡ್ತಾನೆ ಅವನು? ಬಹುರೂಪಿಣಿ ವಿದ್ಯೆಯನ್ನು ನಾನು ಸಾಧಿಸಿದ್ದೇನೆ, ಇನ್ನು ನನಗೆ ಅಸಾಧ್ಯವಾದ ಯಾವುದೂ ಇಲ್ಲ. ನೀನು ರಾಮನ ಯೋಚನೆಯನ್ನು ಬಿಟ್ಟು ನನ್ನ ಸಾಮ್ರಾಜ್ಯದ ಸುಖವನ್ನು ಅನುಭವಿಸು ಎಂದು ರಾವಣ ಹೇಳಿದನು. ಏನಂತ? ಬಹುರೂಪಿಣಿ ವಿದ್ಯೆಯು ನನಗೆ ಒಲಿದಿದೆ, ಹಾಗಾಗಿ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಹಾಗಾಗಿ ನೀನು ರಾಮನನ್ನ ಯೋಚನೆಯನ್ನು ಬಿಟ್ಟು ನನ್ನ ಸಾಮ್ರಾಜ್ಯದ ಸುಖವನ್ನು ಅನುಭವಿಸು. 3 ಪಾಯಿಂಟ್ ಮಾಡ್ಕೊಬಿಡಿ, ಅದನ್ನು ಈಸಿಯಾಗಿ ಬರಿಬೋದು. ಬಹುರೂಪಿಣಿ ವಿದ್ಯೆಯನ್ನು ನಾನು ಸಾಧಿಸಿದ್ದೇನೆ, ಇನ್ನು ಅಸಾಧ್ಯವಾದದ್ದು ಯಾವುದೂ ಇಲ್ಲ. 2, ರಾಮನ ಚಿಂತೆಯನ್ನು ಬಿಡು. 3ನೇ ಪಾಯಿಂಟ್, ನನ್ನ ಸಾಮ್ರಾಜ್ಯವನ್ನು ನೀನು ಸುಖವನ್ನು ಅನುಭವಿಸು. ಬರಿಬೋದಾ 2? ಸೀತೆ ರಾವಣನನ್ನು ಏನೆಂದು ಬೇಡ್ಕೊಳ್ತಾಳೆ? ಏನು ಬೇಡ್ಕೊಂಡ್ಲು ಪಾಪ ಅವಳು? ರಾಮನ ಆಯುಷ್ಯ ಪ್ರಾಣ ಇರುವವರೆಗೂ ಈ ಕಡೆ ಬರಬೇಡ ಎನ್ನುತ್ತಾ ಸೀತಾದೇವಿ ಭೂಮಿ ಮೇಲೆ ಮೂರ್ಛೆ ತಪ್ಪಿ ಬೀಳ್ತಾಳೆ. ಅಂದರೆ ರಾಮನ ಆಯಸ್ಸು ಪ್ರಾಣದವರೆಗೂ ನೀನು ಹೋಗಬೇಡ. ಇಷ್ಟೇ, ಒಂದು ಲೈನ್ ಆನ್ಸರು. ಇನ್ನು ರಾವಣ ತನ್ನನ್ನು ಅವಿವೇಕಿ ಎಂದು ಏಕೆ ಕರೆದುಕೊಳ್ತಾನೆ? ಯಾಕೆ? ತನ್ನ ತಮ್ಮನಾದ ವಿಭೀಷಣನನ್ನು ಆತ ಪ್ರೀತಿಯಿಂದ ಹಿತನುಡಿಯನ್ನು ಹೇಳಿದ್ರೂ ಸಹ ನಾನು ಏನು ಮಾಡಿದೆ, ಅವನನ್ನು ಅವಿನೀತನೆಂದು ನಾನು ಎದುರಿಸಿ ಬೈದು ಒಡೆದು ಓಡಿಸ್ಬಿಟ್ನಲ್ಲ, ಹಾಗಾಗಿ ನಾನು ಅವಿವೇಕಿ, ಅವನಲ್ಲ ಅನ್ನುವಂಥದ್ದು. ಇದೇನು ಕೇಳಿಲ್ಲ ಮಕ್ಕಳ. ಸೊ ಹಾಗಾಗಿ ಇದನ್ನು ಓದದೇ ಇದ್ದರೂ ಕೂಡ ಆಗುತ್ತೆ. ರಾವಣನಿಗೆ ಸೀತೆ ಬಗ್ಗೆ ವೈರಾಗ್ಯ ಮೂಡಿದ ಸಂದರ್ಭ ಯಾವಾಗ? ಅವನಿಗೆ ವೈರಾಗ್ಯ ಮೂಡುತ್ತೆ ಅವಳಿಗೆ? ಸೀತೆ ಮೂರ್ಛೆ ತಪ್ಪಿ ಯಾವಾಗ ಬೀಳ್ತಾಳೋ ಹಾಗೆ ರಾವಣನಿಗೆ ಆಕೆ ಮೇಲೆ ಅನುಕಂಪ ಹುಟ್ಟಿ ಕರುಣೆ ತೋರುತ್ತದೆ. ಇಷ್ಟು ಬರೆದ್ರೂ ಕೂಡ ಆನ್ಸರು ಸಾಕಾಗತ್ತೆ. ಸೀತೆ ಮೂರ್ಛೆ ತಪ್ಪಿ ಕೆಳಗೆ ಬಿದ್ದಾಗ ರಾವಣನಿಗೆ ಆಕೆಯ ಮೇಲೆ ಅನುಕಂಪ ಹುಟ್ಟಿ ಕರುಣೆ ತೋರುತ್ತದೆ. ವ್ಯಸನಿಗಳು ಏನೆಲ್ಲವನ್ನು ನಿರ್ಲಕ್ಷಿಸುತ್ತಾರೆ? ವ್ಯಸನಿಗಳು ಯಾವುದೇದನ್ನು? ಯಶಸ್ಸಿನ ವಿನಾಶವನ್ನು, ಸೋಲಿನ ಸಂಪರ್ಕವನ್ನು, ಶ್ರೇಷ್ಠವಾದ ಮನುಷ್ಯತ್ವದ ಒಂದು ಕೇಡನ್ನು, ವ್ಯಕ್ತಿತ್ವದ ಭಂಗ ಆಗುತ್ತೆ, ಸದ್ಗತಿಗೆ ಬದ್ಧವಾದ ನಡೆ, ಸುಹೃದಯರ ಚಿಂತನೆಗಳು, ಜನರಿಂದ ಬರುವಂಥ ಒಂದು ಅಪವಾದ, ಇವೆಲ್ಲವನ್ನು ಕೂಡ ನಿರ್ಲಕ್ಷಿಸ್ತಾರೆ. ನನಗೆ ಅದೆಲ್ಲ ಬೇಕಾಗಿಲ್ಲ ಅನ್ನೋ ಥರ ನಿರ್ಲಕ್ಷ್ಯನ ಮಾಡುವಂಥದ್ದು. ಇದು ಕೂಡ ಕೇಳಿಲ್ಲ, ಇದು ಏನು ಅವಶ್ಯಕತೆ ಇರೋದಿಲ್ಲ. ರಾವಣನು ತನ್ನ ಆಪ್ತರನ್ನ ಕುರಿತು ಏನೆಂದು ಹೇಳ್ತಾನೆ? ಏನಂತ ಹೇಳ್ತಾನೆ ಆಪ್ತರನ್ನ ಕುರಿತು? ಸದ್ಗುಣಗಳನ್ನು ಆಚರಣೆಯಲ್ಲಿ ಉಳಿಸಿಕೊಳ್ಳಲೆಂದೇ ಈಕೆ ನನ್ನ ಬಗ್ಗೆ ಆಸಕ್ತಿಯನ್ನು ತೋರಲಿಲ್ಲ, ಒಂದು ಸಲ ಸಹ ನನ್ನ ಕಡೆ ನೋಡಲಿಲ್ಲ. ಇದಿಷ್ಟು ಬರೀಲಿಲ್ಲ ಅಂತಂದ್ರು ಇಲ್ಲಿಂದ ಬರೀರಿ. ನಾನು ಹೊಂದಿದ ದಿವ್ಯವಾದ ವಸ್ತ್ರಗಳನ್ನಾಗಲಿ, ಆಭರಣ, ಅಂಗ ಸುಖದ ಆಮಿಷಗಳನ್ನು ಒಪ್ಪದೆ, ಗಂಧರ್ವನನ್ನ ರಾಜ್ಯಲಕ್ಷ್ಮಿಯನ್ನು ಹುಲ್ಲು ಕಡ್ಡಿಗೆ ಹಾಕಿ ಸಮನೆಂದು ಕಂಡಂತಹ ಈಕೆಯನ್ನು ನಾನು ಈ ರೀತಿಯಾಗಿ ಆಕೆಯನ್ನು ನಿಂದಿಸಿದ್ನಲ್ಲ, ನನಗೆ ಎಂಥ ಕೆಟ್ಟ ಪಾಪ ಸಂಚಯನ ಮಾಡಿಕೊಳ್ಳಬಹುದು ಅಂತ ಆತ ಏನು ಮಾಡ್ತಾನೆ, ಅವಳನ್ನು ಕುರಿತು ಆ ರಾವಣ ತನ್ನ ಆಪ್ತರಿಗೆ ಹೇಳ್ತಾ ಹೋಗ್ತಾನೆ. ಈಗಲೇ ಸೀತೆಯನ್ನು ರಾಮನಿಗೆ ಒಪ್ಪಿಸೋಕ್ಕೆ ರಾವಣ ಬಯಸಲಿಲ್ಲ. ಯಾಕೆ ಅಂದರೆ ತನ್ನ ಸಾಮರ್ಥ್ಯ, ವೀರತ್ವ ಮತ್ತು ಬಿರುದುಗಳೆಲ್ಲವೂ ಕೂಡ ವ್ಯರ್ಥವಾಗಿ ಹೋಗುತ್ತದೆ ಅಂತ ಹೇಳಿ ಆತ ತಾನು ಯುದ್ಧದಲ್ಲಿ ಜಯಿಸಿ ಆಮೇಲೆ ಅವಳಿಗೆ ಬಹುಮಾನವಾಗಿ ನಾನು ಅವನಿಗೆ ಕೊಡುತ್ತೇನೆ ಅಂತ. ಇದ್ದಿದ್ದೇ 3 ಪಾಯಿಂಟಲ್ಲಿ ಸಾಮರ್ಥ್ಯ, ವೀರತ್ವ, ಬಿರುದುಗಳು ವ್ಯರ್ಥವಾಗುತ್ತವೆ ಅನ್ನೋಕ್ಕೋಸ್ಕರ ರಾಮನಿಗೆ ಒಪ್ಪಿಸೋಕ್ಕೆ ರಾವಣ ಬಯಸಲಿಲ್ಲ. ರಾವಣ ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರ್ತಾನೆ? ನನ್ನ ಪರಾಕ್ರಮವನ್ನು ಎರಡೂ ಸೈನ್ಯಗಳು, ಯಾವುದು 2 ಸೈನ್ಯ? ರಾಮನ ಸೈನ್ಯ ಮತ್ತೊಂದು ರಾವಣನ ಸೈನ್ಯ. ಎರಡೂ ಸೈನ್ಯ ಹೊಗಳುವಂತೆ ನಾನು ಯುದ್ಧವನ್ನು ಮಾಡಿ ರಣರಂಗದಲ್ಲಿ ರಾಮ ಲಕ್ಷ್ಮಣರನ್ನು ನಾನು ಸೋಲಿಸಿ ವಿರರ್ಥರನ್ನಾಗಿ ಮಾಡಿ ಸೆರೆ ಹಿಡಿದು ಆಮೇಲೆ ಸೀತೆಯನ್ನು ನಾನು ಅವನಿಗೆ ಒಪ್ಪಿಸುತ್ತೇನೆ ಅಂತ ಅಲ್ಲಿ ರಾವಣ ಇಲ್ಲಿ ನಿರ್ಧಾರಕ್ಕೆ ಬರ್ತಾನೆ. ಒಟ್ಟು ಮಕ್ಕಳಲ್ಲಿ 13 ಕ್ವಶನ್ಸ್ಗಳನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದನ್ನು ಕೂಡ ತುಂಬ ಚಿಕ್ಕದಾಗಿ ಮಾಡಿದ್ದೀನಿ. ಬೇಕಾದರೆ ಇಲ್ಲಿ ನೀವು ಇದನ್ನು ಸ್ಕ್ರೀನ್ಶಾಟ್ ಮಾಡ್ಕೋಬೋದು. ಇಲ್ಲಿ ಹೇಳಿದಂಥ ಈ ಕ್ವಶನ್ಸ್ಗಳನ್ನ ಬಿಟ್ಟು ಬೇರೆ ಯಾವುದೇ ಕ್ವಶನ್ಸ್ಗಳನ್ನೂ ಸಹ ಅವರು ನಿಮಗೆ ಕೊಡೋದಕ್ಕೆ ಸಾಧ್ಯ ಇಲ್ಲ. ಇನ್ನು 2ನೇದು ಪಗೆಯಂ ಬಾಲಕರೆಂಬರೆ. ಈ ಪಗೆಯಂ ಬಾಲಕರೆಂಬರೆ ಅನ್ನುವಂಥದ್ರಲ್ಲಿ ಕೇವಲ 6 ಕ್ವಶನ್ಸ್ಗಳು ಮಾತ್ರ ಬರುತ್ತೆ. ಈ 6ಅನ್ನು ಬಿಟ್ಟು ಮತ್ತೇನನ್ನು ಕೂಡ ಕೇಳೋದಕ್ಕೆ ಸಾಧ್ಯ ಇಲ್ಲ ಅವರು.
ಯಾರಿಂದ ಯಾವುದನ್ನು ಹೇಗೆ ಕಲಿಬೇಕು ಅಂತ ಹೇಳ್ತಾನೆ. ಕೆಲವೊಂದನ್ನು ಬಲ್ಲವರಿಂದ ಕಲಿಬೇಕು, ಕೆಲವನ್ನ ಶಾಸ್ತ್ರಗಳಿಂದ ತಿಳ್ಕೋಬೇಕು, ಕೆಲವನ್ನ ಆಚರಿಸುವವರಿಂದ ನಾವು ನೋಡಿ ಕಲಿಬೇಕು, ಕೆಲವನ್ನ ಒಳ್ಳೆಯ ಜ್ಞಾನದಿಂದ, ಕೆಲವನ್ನ ಸಜ್ಜನರ ಒಡನಾಟದಿಂದ ತಿಳಿಯುವುದರಿಂದ ನಾವು ಸರ್ವಜ್ಞನಾಗಬಹುದು ಅಂತ ಸೋಮನಾಥ ಹೇಳ್ತಾನೆ. ಕೆಲವನ್ನ ಬಲ್ಲವರಿಂದ, ಶಾಸ್ತ್ರಗಳಿಂದ, ಆಚರಿಸುವವರನ್ನು ನೋಡಿ, ಒಳ್ಳೆಯ ಜ್ಞಾನದಿಂದ, ಸಜ್ಜನರ ಒಡನಾಟದಿಂದ ನಾವು ಇಲ್ಲಿ ಸರ್ವಜ್ಞನಾಗ್ಬೋದು ಅಂತ ಹೇಳಿದ್ದಾರೆ. ದನ ಮತ್ತು ಸುತನ ವಿಷಯದಲ್ಲಿ ಸೋಮನಾಥನ ಅಭಿಪ್ರಾಯ. ಈ ಕ್ವಶನ್ಸ್ ಬಂದಿದೆ ನಿಮಗೆ. ದನ ಅನ್ನೋದು ಏನೋ ಅನುಭವಿಸೋಕ್ಕೆ ಆಗದೇ ಇರುವಂತಹ ದನ, ಆಮೇಲೆ ಸಿಕ್ಕಿದ್ರೆ ಏನು ಪ್ರಯೋಜನ. ಸುತ ಅಂದರೆ ಮಗ. ಮುಪ್ಪಿನಲ್ಲಿ ಪ್ರಯೋಜನಕ್ಕೆ ಬಾರದ ಮಗನಿಂದ ಯಾವುದೇ ಪ್ರಯೋಜನವಿಲ್ಲ. ಎರಡೇ ಪಾಯಿಂಟ್. ಅನುಭವಿಸದ ಧನದಿಂದ, ಹಾಗೆ ಮುಪ್ಪಿನಲ್ಲಿ ಪ್ರಯೋಜನಕ್ಕೆ ಬರದಂತಹ ಸುತ. 2 ಪಾಯಿಂಟ್ ಇದಿಷ್ಟು ಬರೆದ್ರೆ ಸಾಕು. ಮಳೆ ಮತ್ತು ಬಂಧುಗಳ ವಿಚಾರದಲ್ಲಿ ಮಳೆ ಯಾವಾಗ ಬರಬೇಕು? ಪೈರಿನೇನು ಹಾಕ್ತಾಯಿದೆ ಹಾಗೆ ಬರಬೇಕು. ಆದರೆ ಪೈರು ಒಣಗಿ ಹೋದ ಮೇಲೆ ಬಾರದಿರುವಂಥ ಮಳೆ ಏನು ಪ್ರಯೋಜನ? ಹಾಗೆ ಆಪತ್ತಿನಲ್ಲಿ ಬಂದು ನೋಡದ ಬಂಧುಗಳಿಂದ ಪ್ರಯೋಜನವೇನು? 2. ಪೈರು ಒಣಗಿ ಹೋದರೂ ಬಾರದೇ ಇರುವಂತಹ ಮಳೆ, ಆಪತ್ತಿನಲ್ಲಿ ಬಂದು ನೋಡದೇ ಇರುವಂತಹ ಬಂಧುಗಳು, ಇವರು ಪ್ರಯೋಜನಕ್ಕಿಲ್ಲ ಅಂತ. ರಾಜ ಮತ್ತು ಮಂತ್ರಿಗಳಿಗಿರುವ ಅರ್ಹತೆ. ರಾಜನಾದಂಥವನು ಏನು ಮಾಡಬೇಕು? ಕೋಪಿಸಿಕೊಳ್ಳದೆ ಆತ ತಾಳ್ಮೆಯಿಂದ ಇರುವಂಥವನು ರಾಜನಾಗಬೇಕು. ಮಂತ್ರಿ ಆದವನು ನಾನಾ ವಿಧವಾದ ಚಮತ್ಕಾರಗಳನ್ನು ತಿಳಿದಿರಬೇಕು. ನಾನಾ ವಿಧವಾದ ಚಮತ್ಕಾರವನ್ನು ಉಳ್ಳಂಥವನು ಮಂತ್ರಿ, ಕೋಪಿಸಿಕೊಳ್ಳದೆ ತಾಳ್ಮೆಯನ್ನು ವಹಿಸುವಂಥವನು ರಾಜ. ವೀರ ಮತ್ತು ಯೋಗಿ. ವೀರನಾದವನು ಏನಿರಬೇಕು? ಶತ್ರುಗಳೊಂದಿಗೆ ಹೋರಾಡುವ ಶಕ್ತಿ ಇರಬೇಕು. ಯೋಗಿ ಆದವನಿಗೆ ಏನಿರಬೇಕು? ಹರಿಷಡ್ವರ್ಗಗಳನ್ನು ಗೆಲ್ಲುವ ಸಾಮರ್ಥ್ಯ ಇರಬೇಕು. ಶುಚಿ ಮತ್ತು ಸ್ವಾದ. ಶುಚಿ ಅನ್ನುವಂಥದ್ದು, ಕಡುಪಾಪಿಯಾದವನು ಸ್ನಾನ ಮಾಡಿದ್ರೆ ಶುಚಿಯಾಗುವುದಿಲ್ಲ ಅಂತ ಹೇಳ್ತಾರೆ. ಹಾಗೆ ಸ್ವಾದ ಅಂದರೆ ಬೆಲ್ಲದ ಪಾಕದ ಒಳಗಡೆ ಬೇವನ್ನು ಹದ್ದಿದ್ರೆ ಅದೇನು ಕೂಡ ಅದು ರುಚಿಯಾಗಿ ಇರೋದಿಲ್ಲ. 2 ಪಾಯಿಂಟ್ ನೋಡಿ, ಎರಡೆರಡೆ ಒಂದೊಂದು ಪಾಯಿಂಟ್ ಇರುತ್ತೆ. ಸೊ ನಿಮಗೆ ಇದು ಪಗೆಂ ಬಾಲಕರೆಂಬರೆ ತುಂಬ ಈಸಿ ಇರುತ್ತೆ ಮಕ್ಕಳ. 2ಕ್ಕೆ 2 ಅಂಕ ಬರುತ್ತೆ. ಹಾಗಾಗಿ ಈ ಒಂದು ಪದ್ಯ ಭಾಗವನ್ನು ನೀವು ಓದ್ಕೊ. ಇನ್ನು ಬೆಳಗು ಜಾವ, ಇದರಲ್ಲೂ ಅಷ್ಟೇ 5 ಕ್ವಶನ್ಸ್ ಬರುತ್ತೆ. ಈ 5 ಕ್ವಶನ್ಸ್ ಬಿಟ್ಟು ಬೇರೆ ಏನೂ ಬರೋದಿಲ್ಲ. ದಯಮಾಡಿ ಈ ಬೆಳಗು ಜಾವವನ್ನು ಕೂಡ ನೀವು ಓದ್ಕೊಳ್ಳಿ ಮಕ್ಕಳ. ಬೆಳಗು ಬೇಟೆಗಾರ ಹೇಗೆ ಬರ್ತಾನೆ? ತುಂಬ ರಿಪೀಟ್ ಆಗಿರೋವಂಥ ಕ್ವಶನ್ಸ್. ಹೇಗೆ ಬರುತ್ತಾನೆ? ಎಲ್ಲರೂ ಏನು ಸ್ಟಾಪ್ ಮಾಡಿಬಿಡ್ತೀರಾ ಗೊತ್ತಾ? ಬೆಳಕು ಬೇಟೆಗಾರ ಗುಡಿ ಗೋಪುರಗಳಿಗೆ ಬಲೆ ಬೀಸಿ ಬರುತ್ತಾನೆ, ಇಷ್ಟೇ ಬರೆಯೋದು. ಸೊ ನೀವು 80 ಸ್ಕೋರ್ ಮಾಡೋ ಅಂಥವ್ರು ಇದನ್ನು ಬರೀರಿ. ಮನ್ಮಥನು ಜೇನೊಣದ ಎದೆಗೆ ಹೂಬಾಣ ಹೂಡಿಬಿಟ್ಟಂತೆ. ಮನ್ಮಥನು ಜೇನ್ನೊಣದ ಎದೆಗೆ ಹೂಬಾಣ ಹೂಡಿಬಿಟ್ಟಂತೆ ಬೆಳಕು ಬೇಟೆಗಾರ ಗುಡಿ ಗೋಪುರಗಳಿಗೆ ಬಲೆ ಬೀಸಿ ಬರುತ್ತಾನೆ. ಮ್ಯಾಮ್ ಇಷ್ಟೇ ಬರಿತೀವಿ, ಅಷ್ಟು ಬರೆಯೋಕ್ಕಾಗ್ತಾ ಇಲ್ಲ ಈಗಿರೋ ಟೈಮಲ್ಲಿ. ಆಯಿತು, ಬರಿಬೋದು, ಬರೀರಿ. ಬೆಳಕು ಬೇಟೆಗಾರ ಗುಡಿ ಗೋಪುರಗಳಿಗೆ ಹೇಗೆ ಬರೆ ಬೀಸಿ ಬರುತ್ತಾನೆ ಅನ್ನುವಂಥದ್ದನ್ನು ಹೀಗೆ ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಬರುತ್ತೆ. ಹಾಗಾಗಿ ಇದನ್ನು ಬರೀರಿ. ಕವಿ ಬೇಂದ್ರೆ ಮಕ್ಕಳಿಗೆ ಬಾಳಿನ ಬಗ್ಗೆ ಕೊಡುವಂತಹ ಸಂದೇಶವೇನು? ಬಾಳಿನ ಬಗ್ಗೆ ಯಾವ ರೀತಿಯ ಸಂದೇಶವನ್ನು ಕೊಡ್ತಾರೆ ಅಂತಂದರೆ, ಇದನ್ನು ಕ್ವಶನ್ಸ್ ಕೇಳಿದ ಜಾಸ್ತಿ ಮಕ್ಕಳ, ಆದರೆ ನಾನು ಟೆಕ್ಸ್ಟ್ ಬುಕ್ಕಲ್ಲಿ ಇರೋದ್ರಿಂದ ನಿಮ್ಮಲ್ಲಿ ಅಭ್ಯಾಸದ ಪುಸ್ತಕದಲ್ಲಿ, ಹಾಗಾಗಿ ಆ ಕ್ವಶನ್ಸ್ ಕೂಡ ವಿವರಣೆ ಮಾಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಮಕ್ಕಳು ದಿನನಿತ್ಯ ಬೆಳಗ್ಗೆ ಬೇಗನೆ ಎದ್ದು ಚಟುವಟಿಕೆಯಲ್ಲಿ ತೊಡಗಬೇಕು ಅಂತ ಹೇಳ್ತಾರೆ. ಕಾರ್ಯವನ್ನು ಪ್ರಾರಂಭಿಸಬೇಕು ಅಂತ ಹೇಳ್ತಾರೆ. ಮೊದಲಾಗಲೀಗ ಅಂತ ಕರೆ ಕೊಡ್ತಾರೆ. ಅಂದರೆ ಆವಾಗ ಇವಾಗ ಅನ್ನೋದು ಬೇಡ, ಎದ್ದು ನೀನು ನಿನ್ನ ಕಾರ್ಯವನ್ನು ಮಾಡುವಂತ, ಈ ಕ್ಷಣಕ್ಕೆ ಮಾಡುವಂತ ಹೇಳ್ತಾ ಇದ್ದಾರೆ. ನಮ್ಮ ಕಾರ್ಯ ಅಥವಾ ಕೆಲಸ ಎಂದೂ ಕೂಡ ಅಂಗಡಿಯ ಕದವ ಈ ಕ್ಷಣಕ್ಕೆ ತೆರೆ ಹೇಳು ಅಂದರೆ, ಅಂಗಡಿ ಅಂದರೆ ಇಲ್ಲಿ ನಮ್ಮ ಕಾರ್ಯ ಅಥವಾ ಕೆಲಸ ಅಂತ ಅರ್ಥ ಆಗುತ್ತೆ. ನಿರಂತರವಾದ ಪರಿಶ್ರಮದಿಂದ ಗುರಿ ಮುಟ್ಟಲು ಸಾಧ್ಯ. ಸಾಧನೆ ಎಂಬ ಕದವನ್ನು ತೆಗಿಬೇಕಾದ್ರೆ ಅದಕ್ಕೆ ಪರಿಶ್ರಮ ಅನ್ನುವಂಥದ್ದು ಸಹ ಬೇಕು. ಯಾವ ಕ್ಷಣವನ್ನು ಕೂಡ ನೀವು ವ್ಯರ್ಥ ಮಾಡ್ದೇ ಪ್ರತಿ ಕ್ಷಣವನ್ನು ನೀವು ಸದುಪಯೋಗವನ್ನು ಪಡಿಸ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಜೀವನಕ್ಕೆ ಮರಣವು ಯಾವಾಗ ಬೇಕಾದರೂ ಬರ್ಬೋದು. ಮರಣ ಹೊಂದಿದ್ರೂ ಕೂಡ ಮತ್ತೆ ಹುಟ್ಟಿ ಬರೋದಿಲ್ಲ. ಹಾಗಾಗಿ ಇದ್ದಾಗಲೇ ನಿಮ್ಮ ಈ ಸಾಧನೆಯನ್ನು, ನಿಮ್ಮ ಬಾಳನ್ನು ನೀವು ತುಂಬ ಯೌವನದಿಂದ ವ್ಯರ್ಥವನ್ನು ಮಾಡ್ಕೋಬೇಡಿ, ಆ ರೀತಿಯಾಗಿ ನಡೆಸಿ ಅಂತ ಇಲ್ಲಿ ಹೇಳ್ತಾರೆ. ಈ ಕ್ವಶನ್ಸ್ ಏನು ಕೇಳಿಲ್ಲ ಮಕ್ಕಳ, ಹಾಗಾಗಿ ಇದನ್ನು ಓದೋಕ್ಕೆ ಹೋಗ್ಬಿಡಿ. ಹುಸಿ ನಿದ್ದೆ ಸಾಕು ಎದ್ದೇಳಿ ಎಂದು ಕವಿ ಮಕ್ಕಳಿಗೆ ಹೇಳಲು ಕಾರಣವೇನು? ಯಾಕೆ ಹೇಳ್ತಾರೆ? ಈ ತುಂಬಿರುವ ಬಾಳನ್ನು ತುಂಬಿ
ನಾವು ಕುಡಿಯಬೇಕು ಅಂತ ಹೇಳ್ತಾರೆ. ಏನು, ನಿದ್ದೆಯಲ್ಲಿ ಜೀವನದ ಪ್ರಮುಖವಾದ ಸಮಯವನ್ನು ಹಾಳು ಮಾಡಿಕೊಳ್ಳಬೇಡಿ ಎನ್ನುತ್ತಾರೆ. ಸಾಕು, ಇಷ್ಟು ಬರೆದರೂ ಕೂಡ ಸಾಕು. ಕವಿ ಮಕ್ಕಳಿಗೆ ನಿದ್ದೆಗಿದ್ದೆ ಸಾಕು ಎನ್ನುತ್ತಾರೆ. ಅಂದರೆ ಸೋಮಾರಿ ಆಗಬೇಡಿ ಅಂತ ಹೇಳ್ತಾ ನಿದ್ದೆಯಲ್ಲಿ ಜೀವನದ ಒಂದು ಪ್ರಮುಖವಾದ ಸಮಯವನ್ನು ಹಾಳು ಮಾಡಿಕೊಳ್ಳಬೇಡಿ ಎನ್ನುತ್ತಾರೆ. ಇಷ್ಟು ಬರೆದು ನಮಗೆ 2 ಅಂಕ. ಕವಿ ಪ್ರಕಾರ ಮುಪ್ಪು ಅಂದ್ರೇನು, ಹರೆಯದ ನಡುವಿನ ಒಂದು ವ್ಯತ್ಯಾಸ ಏನು ಅಂತ. ಮುಪ್ಪು ಇಲ್ಲಿ ಯೌವನಾವಸ್ಥೆಯಲ್ಲಿ ಚಿಂತೆ ಅನ್ನೋದು ಚಿತೆಯನ್ನಾಗಿ ಮಾಡಿಕೊಳ್ಳುತ್ತೆ. ಹಾಗಾಗಿ ಅದನ್ನು ಚಿಂತನೆ ಅನ್ನುವಂಥದ್ದು ಚಿಲಿಮೆಯಾಗಿ ಮಾಡಿಕೊಳ್ಳಬೇಕೆಂಬುದು ಇಲ್ಲಿ ಬೇಂದ್ರೆಯವರ ಆಶಯವಾಗಿರುತ್ತೆ. ಹೇಗೆ ಇದು ಬರೆಯೋದು ಅನ್ನುವಂಥದ್ದು, ಅರೆಯ ಅನ್ನುವಂಥದ್ದು ಜೀವನೋತ್ಸಾಹಕ್ಕೆ ಕಾರಣ, ಮುಪ್ಪು ಅನ್ನುವಂಥದ್ದು ಚಿಂತೆ. ಅಷ್ಟೇ, ಏನು ವ್ಯತ್ಯಾಸ ಅಂದರೆ ಮುಪ್ಪು ಅನ್ನೋದು ಚಿಂತನೆಗೆ ದಾರಿಯಾಗಿರುತ್ತೆ. ಅಂದರೆ ಚಿಂತೆ ಮುಪ್ಪು ಬಂದಾಗಲೇ ಜಾಸ್ತಿ ಆಗುವಂಥದ್ದು. ಹರೆಯ ಅನ್ನೋದು ದುಡಿಮೆಗೆ, ಜೀವನೋತ್ಸಾಹದ ಒಂದು ಸಂಕೇತ. ಅಷ್ಟೇ, 2 ವರ್ಡ್ ಬರೆದ್ರೆ ಸಾಕು ಮಕ್ಕಳ. ಮುಪ್ಪು ಅನ್ನೋದು ಚಿಂತನೆಗೆ ದಾರಿಯಾದರೆ ಹರೆಯ ಅನ್ನೋದು ಜೀವನೋತ್ಸಾಹದ ಒಂದು ಸಂಕೇತವಾಗಿರುತ್ತೆ. ಇದಿಷ್ಟು ಬರೆದ್ರೂ ಕೂಡ ನೀವು 2 ಅಂಕ ಗಳಿಸ್ಬೋದು. ಬಾನು ಮತ್ತು ಮರದ ನಿತ್ಯ ನೂತನೆಯ ಬಗ್ಗೆ ಹೇಳ್ತಾರೆ. ಬಾನು ಅನ್ನುವಂಥದ್ದು ಯಾವಾಗಲೂ ಕೂಡ ಬೆಳಗ್ತಾ ಇರುತ್ತೆ. ಮರ ಅನ್ನುವಂಥದ್ದು ಮತ್ತೆ ಚಿಗುರುತ್ತೆ. 2 ಪಾಯಿಂಟ್. ಬಾನು ಅನ್ನೋದು ಬೆಳಗುವುದು, ಮರ ಅನ್ನೋದು ಮತ್ತೆ ಅದು ಚಿಗುರುವುದು. 2 ಪಾಯಿಂಟ್. ಈಸಿಯಾಗಿ ಓದ್ಬೋದು ಮಕ್ಕಳೇ. ಇದರಲ್ಲಿ ಒಂದು ಕ್ವಶನ್ಸ್ ಬಿಟ್ಟರು ನೀವು ಈ 3-4 ಕ್ವಶನ್ಸ್ಗಳನ್ನ ಓದಿದ್ರೆ ಸಾಕು. ಹಾಗಾಗಿ ಬೆಳಗು ಜಾವವನ್ನು ಸಹ ನೀವು ಆಯ್ಕೆ ಮಾಡ್ಕೋಬೋದು. 2-3 ಅಂಕ. ಇನ್ನು ಶಿಲುಬೆಗೇರಿದ್ದಾನೆ, ಇದು 4ನೆಯ ಒಂದು ಪದ್ಯದಲ್ಲಿ ನೀವು 3 ಅಟೆಂಡ್ ಮಾಡಬೇಕಲ್ಲ. 3 ಅಟೆಂಡ್ ಇರೋದ್ರಲ್ಲಿ ನಿಮಗೆ ಕದಡಿದ ಸಲಿಲ ಓದೋಕ್ಕಾಗಲ್ಲ ಅನ್ನೋರು ಶಿಲುಬೆಗೇರಿದ್ದಾನೆ ಅನ್ನೋದನ್ನು ಕೂಡ ನೀವು ಚೂಸ್ ಮಾಡ್ಕೋಬೋದು. ಅಲ್ಲಿಗೆ ಪಗೆಂಬಾಲಕನೆಂಬರೆ, ಬೆಳಗು ಜಾವ, ಶಿಲುಬೆಗೇರಿದ್ದಾನೆ 3 ಕೂಡ ಓದ್ಬೋದು. ಇದರಲ್ಲೂ ಅಷ್ಟೇ 7 ಕ್ವಶನ್ಸ್ ನಿಮಗೆ ಇರೋದು. ಇದು ಎಕ್ಸ್ಟ್ರಾ ಕ್ವಶನ್ಸ್ ಸಹ ನಾನು ಸೇರಿಸಿ ಹೇಳ್ತಾ ಇರೋದು. ಕ್ರಿಸ್ಮಸ್ ಮನೆಗೆ ಏನನ್ನು ಹೊತ್ತು ತಂದಿದೆ? ನೀವೆಲ್ಲ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಿರ್ತೀರ. ಕ್ರಿಸ್ಮಸ್ ಯಾಕೆ ಆಚರಣೆಯನ್ನು ಮಾಡ್ತೀವಿ, ಏಸು ಯಾರು, ಏಸಿಗೆ ಬಂದಂಥ ಕಷ್ಟ ಏನು, ಇದೆಲ್ಲ ನೀವು ಕೇಳಿರೋದ್ರಿಂದ ಆನ್ಸರ್ ನೀವು ತುಂಬ ಈಸಿಯಾಗಿ ಬರಿಬೋದು. ಕ್ರಿಸ್ಮಸ್ ಮನೆಗೆ ಏನೇನೋ ಹೊತ್ತು ತಂದಿರುತ್ತೆ? ಕೇಕು, ಚಳಿ, ನಕ್ಷತ್ರ ದೀಪ, ಪ್ಲಾಸ್ಟಿಕ್ನ ಗಿಡಗಳು, ಮಂಜಿನ ಒಂದು ಕೆಲಸವನ್ನು ಮಾಡಿವೆ, ಮತ್ತು ಮೊಂಬತ್ತು. ಇಷ್ಟೇ. ಏನೇನಿದೆ ಅಲ್ಲಿ? ಕೇಕು, ಚಳಿ, ನಕ್ಷತ್ರ ದೀಪ, ಪ್ಲಾಸ್ಟಿಕ್ನ ಒಂದು ನಕಲಿ ಗಿಡ, ಮತ್ತೊಂದು ಮೊಂಬತ್ತಿ. ಇದಿಷ್ಟು ಬರೆದ್ರೆ ನಿಮಗೆ 2 ಅಂಕ. ಗೋಡೆಗೆ ನೇತು ಹಾಕಿರುವ ಜೀಸಸ್ ಕವಿಗೆ ಹೇಗೆ ಕಾಣ್ತಾ ಇದ್ದಾನೆ, ಹೇಗೆ ಕೇಳ್ತಾ ಇದ್ದಾನೆ ಅಂದರೆ ಇಲ್ಲಿದೆ ನೋಡಿ. ಇಷ್ಟು ಬರೆದು ಸಾಕು. ಯಾತನೆಗೂ ನಲ್ವಾತನೆ ನುಡಿಯುವ ಮುಖಮುದ್ರೆ. ಗೋಡೆಗೆ ನೇತು ಹಾಕಿರುವ ಜೀಸಸ್ ಕವಿಯ ಕಣ್ಣಿಗೆ ಯಾತನೆಗೂ ನಲ್ವಾತನೆ ನುಡಿಯುವ ಮುಖಮುದ್ರೆ ತೆರೆದಂತೆ. ಅಂದರೆ ನನಗೆ ಕೆಟ್ಟದನ್ನು ಮಾಡೋರಿಗೂ ಕೂಡ ಒಳ್ಳೆಯದೇ ಆಗಲಿ ಅನ್ನುವಂತಹ ಒಂದು ನಗುವಿನ ಒಂದು ಮೊರೆಯಲ್ಲಿ ಕಾಣಿಸ್ತಾ ಇದ್ದಾನೆ. ಏರಿಸಿದ ಒಂದು ಯೇಸುವಿನ ದೇಹ ಯಾರಿಗೆ ಏನನ್ನ ಅನ್ನುವಂತಿದೆ, ಯಾರಿಗೆ ಏನನ್ನು ಹೇಳ್ತಾ ಇದ್ದಾರೆ? ತನ್ನನ್ನು ಶಿಲುಬೆಗೇರಿಸಿದವರ ಕುರಿತು ಅವರು ಕೊಲಗಡುಕ ಬರಬ್ಬನ ವಕಾಲತ್ತನ್ನು ನಡೆಸಿದವರೇ, ಎಡಕ್ಕೊಬ್ಬ ಬಲಕ್ಕೊಬ್ಬ ಕಳ್ಳನ ತೂಗಿ ಸನ್ಮಾನಿಸಿದವರೇ, ಮನ್ನಿಸಲಿ ನಿಮ್ಮನ್ನು ಆ ದೇವರೇ ಎಂದು ಹೇಳುವಂತಿದೆ. ಕೆಲವರು ಇಷ್ಟು ಬರೆಯಕ್ಕೆ ಬರಲ್ಲ ಅನ್ನೋರು ಕೂಡ ಇದನ್ನು ಸಹ ಬರಿಬೋದು. ಮನ್ನಿಸಲಿ ನಿಮ್ಮನ್ನು ಆ ದೇವರೇ ಎಂದು ಹೇಳುವಂತಿದೆ. ಶಿಲುಬೆಗೇರಿದ ಯೇಸುವಿನ ದೇಹ ಯಾರಿಗೆ ಅನ್ನುವಾಗ ಇದನ್ನು ಬರಿಬೇಕಾಗತ್ತೆ. ಏನನ್ನು ಹೇಳ್ತಾ ಇದೆ ಅನ್ನುವಾಗ ಇದನ್ನು ಬರೀಲೇಬೇಕಾಗತ್ತೆ. ಸೊ ಮನ್ನಿಸಲಿ ನಿಮ್ಮನ್ನು ಆ ದೇವರು ಅನ್ನುವಂತೆ ಹೇಳ್ತಾ ಇದೆ. ಯಾವ ವಸ್ತುಗಳು ಕಾಲರಾಯನ ಗುಜರಿಯನ್ನು ಸೇರಿಲ್ಲ? ಯಾವ್ಯಾವ ವಸ್ತುಗಳು? ಬಡಿದಂತಹ ಸುತ್ತಿಗೆಗಳು. ಯೇಸುವನ್ನು ಬಡಿದ್ರಲ್ಲ ಆ ಸುತ್ತಿಗೆ, ಯೇಸುವನ್ನು ಹಾಕಿದ ಮೊಳೆಗಳು, ಮಕುಟ ಹೆಣೆದಂತಹ ಮುಳ್ಳುಗಳು, ಹಬ್ಬಿಸಿರುವಂತಹ ಸುಳ್ಳುಗಳು, ರೋಮನರ ಕಿವಿಡೆಬ್ಬಿಸುವ ಕೊಂಬುಗಳು, ಇವುಗಳು ಕಾಲರಾಜನ ಗುಜರಿಯನ್ನು ಸೇರಿಲ್ಲ. ಇವು 4 ಅಂಶಗಳು ಬರೆದ್ರೆ ಸಾಕು. ಇನ್ನು ಜೀಸಸ್ ಎಲ್ಲೆಲ್ಲಿ ಶಿಲುಬೆ ಹೇರಿದಾನಂತೆ? ಎಲ್ಲೆಲ್ಲಿ? ಈ ಗರ್ಜಿಯಲ್ಲಿ, ಮಸೀದಿಯಲ್ಲಿ, ದೇವಸ್ಥಾನದಲ್ಲಿ, ಮಠಗಳಲ್ಲಿ, ಮತ್ತು ದವಾಖಾನೆಗಳ ಕೋಣೆಗಳಲ್ಲಿ, ಹಾಗೆ ತಿಂಗಳಿಗೊಂದು ಸಲನೂ ಕೂಡ ಹಣತೆಯನ್ನು ಹತ್ತಿಸ್ಕೊಳ್ಳೋಕ್ಕಾಗದೇ ಇರುವಂತಹ ದಲಿತವಾಸದ ಒಂದು ಸೋಗೆ ಬಿಲೆಗಳಲ್ಲಿ, ದಲಿತವಾಸದ ಗುಡಿಸಲುಗಳಲ್ಲಿ ಶಿಲುಬೆ ಹೇರಿದ್ದಾನೆ. ಇವಿಷ್ಟೇ. ಈ ಗರ್ಜಿ, ಮಸೀದಿ, ದೇವಸ್ಥಾನ, ಮಠ, ದವಾಖಾನೆ, ಬಂದಿಖಾನೆ, ಮತ್ತು ತಿಂಗಳಿಗೊಂದು ಸಲವೂ ಕೂಡ ಹಣತೆಯನ್ನು ಹತ್ತಿಸಿಕೊಳ್ಳೋಕ್ಕಾಗದೇ ಇರುವಂತಹ ಗುಡಿಸಲುಗಳಲ್ಲಿ
ಶಿಲುಬೆಗೇರಿಸಿದವರ ಗುಣಗಳು ಇಂದು ಯಾವ ವೇಷವನ್ನು ತಾಳಿವೆ? ಇಷ್ಟೇ, ರೈಫಲ್ ಆಗಿ, ಟ್ಯಾಂಕು, ಬಾಂಬು, ಗ್ರನೈಡ್ಗಳಾಗಿ. ಇವು 4 ಬರೆದ್ರೆ ಸಾಕು. ಇದು ರಿಪೀಟ್ ಆಗಿರುವಂಥ ಒಂದು ಕ್ವಶನ್ಸ್. ಯಾವ ಸಂದೇಶವನ್ನು ನೀಡುವ ರೀತಿಯಲ್ಲಿ ಜೀಸಸ್ ಶಿಲುಬೆಯನ್ನು ಹೇರಿದ್ದಾನೆ? ಯಾವ ಸಂದೇಶವನ್ನು ಕೊಡ್ತಾ ಇದ್ದಾನೆ? ನಿಮ್ಮ ಈ ಕ್ರೋಧ, ತಿಳಿಗೇಡಿತನಕ್ಕೆ ನಾನು ಆಜ್ಯವಾಗಿರ್ತೀನಿ. ಶೋಷಿತರ ಕಂಬನಿಯನ್ನು ಹೊರಿಸಿ ಸತ್ಯಕ್ಕೆ ಹೊಸ ಕವಲುಗಳನ್ನು ತೆರೆಸಿ ದೈವಿ ರಾಜ್ಯ ಬಂದೇ ಬರುತ್ತದೆ ಎನ್ನುವಂತೆ ಜೀಸಸ್ ಇಲ್ಲಿ ಶಿಲುಬೆಯನ್ನು ಹೇರಿದ್ದಾನೆ. ಮತ್ತು ದೈವಿ ರಾಜ್ಯ ಅನ್ನೋದು ಬಂದೇ ಬರುತ್ತದೆ ಎನ್ನುವಂಥ ರೀತಿಯಲ್ಲಿ ಇದು ಬರೆದರೂ ಆಗುತ್ತೆ. ದೈವಿ ರಾಜ್ಯ ಮತ್ತೆ ಬಂದೇ ಬರುತ್ತದೆ ಎನ್ನುವ ರೀತಿಯಲ್ಲೂ ಕೂಡ ಜೀಸಸ್ ಶಿಲುಬೆಯನ್ನು ಹೇರಿದ್ದಾನೆ. ಹಾಗಾಗಿ ಬೆಳಗು ಜಾವದಲ್ಲಿ ನೀವು ಕೇವಲ ಒಂದು 5 ಕ್ವಶನ್ಸ್ ಇದೆ, ಅದನ್ನು ನೀವು ಓದ್ಕೊಳ್ಳಿ. ಪುಲಿಗೆರೆ ಸಮ್ಮನಾರ್ಥದಲ್ಲಿ ಒಂದು 5 ಕ್ವಶನ್ಸ್ ಇದೆ, ಅದನ್ನು ಓದ್ಕೊಂಡಿರಿ. ಮತ್ತು ಶಿಲುಬೆಗೇರಿದ್ದಾನೆ ಅನ್ನುವಂಥದ್ದು 7 ಕ್ವಶನ್ಸ್ ಇದೆ. ಅದರಲ್ಲಿ ಒಂದು ಕ್ವಶನ್ಸ್ ಏನು ತುಂಬ ರಿಪೀಟ್ ಆಗಿರೋವಂಥದ್ದು. ಈ ಕ್ವಶನ್ಸ್ಗಳು ತುಂಬ ರಿಪೀಟ್ ಆಗಿರೋವಂಥದ್ದು. ಸೊ ಈ 3 ಕ್ವಶನ್ಸ್ಗಳನ್ನ ನೀವು ಹೆಚ್ಚಾಗಿ ಓದ್ಕೊಂಡ್ರು ಸಾಕಾಗುತ್ತೆ. ಇಷ್ಟನ್ನು ಓದಿದ್ರು ಮಕ್ಕಳ ನೀವು ಇದರಲ್ಲಿ 6 ಅಂಕಗಳನ್ನು ಗಳಿಸ್ಬೋದು. 6ಕ್ಕೆ 6 ಅಂಕಗಳು ಪದ್ಯ ಭಾಗದಲ್ಲಿ ಬರುತ್ತೆ ಮಕ್ಕಳ. ಇದಿಷ್ಟು 4 ಪದ್ಯಗಳಿಗೆ ಸಂಬಂಧಪಟ್ಟಂಗೆ ನಾವು ಪದ್ಯ ಭಾಗಗಳನ್ನು ಈಗ ನಾವು 2 ಅಂಕದ ಪ್ರಶ್ನೆಗಳಾಗಿ ನೋಡಿದ್ದೀವಿ. ಇನ್ನು ಗದ್ಯ ಭಾಗದಲ್ಲಿ 4 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ನೀವೆಷ್ಟು ಬರಿಬೇಕು? ಅಲ್ಲಿ ಕೇವಲ 2 ಪ್ರಶ್ನೆಗಳಿಗೆ ಮಾತ್ರ ಉತ್ತರವನ್ನು ಬರೀಬೇಕು. 4 ಅಂಕ ಇಲ್ಲಿ ಇರುತ್ತೆ. ಅದರಲ್ಲಿ 4 ಪಾಠದ್ದು ಯಾವ್ದ್ಯಾವುದು ಬರುತ್ತೆ ಅಂದರೆ ಮುಟ್ಟಿಸಿಕೊಂಡವನು, ಬದುಕನ್ನು ಪ್ರೀತಿಸಿದ ಸಂತ, ಕನ್ನಡವನ್ನು ಕಟ್ಟುವ ಕೆಲಸ, ಹಳ್ಳಿಯ ಚಹಾ ಹೋಟೆಲು. ಈ 4 ಪಾಠಗಳನ್ನು ಕೊಡಲಾಗಿರುತ್ತೆ. ಈ 4 ಪಾಠದಲ್ಲಿ ನಿಮಗೆ ಯಾವ ಪಾಠ ತುಂಬ ಸುಲಭವಾಗಿರುತ್ತೋ ಆ 2 ಪಾಠಗಳನ್ನು ನೀವು ಇಲ್ಲಿ ಆಯ್ಕೆ ಮಾಡಿಕೊಳ್ಳಿ. ಬನ್ನಿ, ಮೊದಲಿಗೆ ಮುಟ್ಟಿಸಿಕೊಂಡವನು ಅನ್ನುವಂತಹ ಒಂದು ಪಾಠದಲ್ಲಿ ನಾನು ಹೀಗೆ ಏನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನೋ, ವಿವರಣೆಯನ್ನು ನೀಡ್ತಾ ಇದ್ದೀನೋ, ಹೆಚ್ಚುವರಿ ಪ್ರಶ್ನೆಗಳನ್ನೂ ಸಹ ಹೇಳ್ತಾ ಇದ್ದೀನಿ ಇಲ್ಲಿ. ಅಲ್ಲದೆ ಅಭ್ಯಾಸ ಪ್ರಶ್ನೆಯಲ್ಲಿ ಎಷ್ಟು ಪ್ರಶ್ನೆಗಳಿದಾವೋ ಅದನ್ನೂ ಸಹ ಇಲ್ಲಿ ನಾನು ವಿವರಣೆಯನ್ನು ಕೊಡ್ತಾ ಇದ್ದೀನಿ ಮಕ್ಕಳ. ಬಸಲಿಂಗನಿಗೆ ಅದು ಪುರುಸುತ್ತಿಲ್ಲದ ಕಾಲ. ಯಾಕೆ ಅಂತಂದರೆ ಬಸಲಿಂಗನಿಗೆ ಗೇಯುವುದು 4 ದಿನ ತಡ ಮಾಡಿದರೆ ನೇಗಿಲಿನ ಕೂಳ ನೆಲದಲ್ಲಿ ನಾಟುವುದು ಕಷ್ಟವಾಗುತ್ತಿತ್ತು. ಹಾಗಾಗಿ ಬಸಲಿಂಗನಿಗೆ ಅದು ಪುರುಸುತ್ತಿಲ್ಲದ ಕಾಲವಾಗಿತ್ತು. ಇಷ್ಟು ಬರೆದ್ರೆ ಆನ್ಸರ್ ಸಾಕು. 2ನೇದು, ಬಸಲಿಂಗನು ಹೊಸ ಎತ್ತುಗಳನ್ನು ಹೊಂಚಿ ಕೊಳ್ಳಬೇಕೆಂದು ಏಕೆ ಯೋಚಿಸುತ್ತಿದ್ದನು? ಯಾಕೆ ಹೊಸ ಎತ್ತು ಬೇಕು ಅಂತಿದ್ದ ಅಂದರೆ 2 ಎತ್ತು ಅವನ ಹತ್ರ ಇರುತ್ತೆ. ಅದರಲ್ಲಿ ಒಂದು ನೊಗ ಇಟ್ಟೊಡನೆ ಮಲಗಿ ಬಿಡ್ತಿತ್ತು, ಎಷ್ಟು ಹೊಡೆದ್ರೂ ಸಹ ಹೇಳ್ತಿರ್ಲಿಲ್ಲ. ಮತ್ತೊಂದು ಕೂಡ ಇನ್ನೊಂದು ಎತ್ತು ತನ್ನ ಸಹೋದ್ಯೋಗಿಯಂತೆ ಆಗಿಬಿಡುವ ಸೂಚನೆಗಳಿತ್ತು. ಹಾಗಾಗಿ ಬಸಲಿಂಗ ಯಾರಾದರೂ ಒಬ್ಬರಿಗೆ ಅದನ್ನು ಸಾಟಿಯಲ್ಲಿ ಕೊಟ್ಟು ಹೊಸ ಎತ್ತುಗಳನ್ನು ಹೊಂಚಿಕೊಳ್ಳಬೇಕು ಅಂತ ಯೋಚಿಸ್ತಿದ್ದ. ನೆಕ್ಸ್ಟು, ಹೆಂಡತಿ ಸಿದ್ಲಿಂಗಿ ಏನು ಹೇಳುತ್ತಲೇ ಇದ್ಲು? ಏನು ಹೇಳ್ತಾ ಇದ್ಲು? ಮಗುವಿಗೆ ಮೈಯಲ್ಲಿ ಸರಿ ಇಲ್ಲ, ಮಗುವಿಗೆ ಕೆಮ್ಮು ಹೋಗುತ್ತಲೇ ಇಲ್ಲ, ಶಿವನೂರು ಸ್ವಾಮಿಗಳಿಗೆ ತೋರಿಸಬೇಕು ಅಂತ ಸಿದ್ಲಿಂಗಿ ಹೇಳುತ್ತಲೇ ಇದ್ದಳು. ಬಸಲಿಂಗನಿಗೆ ತನ್ನ ಕಷ್ಟದ ಮುಂದೆ ಯಾವುದೂ ಗೌಣವಾಗಿ ಕಾಣತೊಡಗಿತು. ಯಾವುದ್ಯಾವುದು ಗೌಣವಾಗಿ ಕಾಣತೊಡಗಿತ್ತು? ಅವನಿಗೆ ಕಣ್ಣಿನ ಮುಂದೆ ಅವನಿಗೆ ತುಂಬ ಮಂದಸ್ಥಿತಿ ಇರೋದ್ರಿಂದ ಅವನಿಗೆ ಗೌಣವಾಗಿ ಕಾಣುತ್ತಿದ್ದು ಮಗುವಿನ ಕಾಯಿಲೆ, ಉಳದಿರುವಂತಹ ನೆಲ. ಇಷ್ಟು ಬರೆದರೂ ಸಾಕು. ಉಳದಿರುವ ನೆಲ, ಮಗುವಿನ ಕಾಯಿಲೆ ಎಲ್ಲವೂ ಅವನಿಗೆ ಗೌಣವಾಗಿ ಕಾಣುತ್ತಿತ್ತು. ಇಷ್ಟೂ ಏನು ಬರೀಬೇಕು ಅಂತ ಏನಿಲ್ಲ. ಬಸಲಿಂಗನಿಗೆ ತನ್ನ ಕಷ್ಟದ ಮುಂದೆ ಉಳದಿರುವ ನೆಲ, ಮಗುವಿನ ಕಾಯಿಲೆ ಎಲ್ಲವೂ ಅವನಿಗೆ ಗೌಣವಾಗಿ ಕಾಣತೊಡಗಿದವು. ಕಣ್ಣನ್ನು ಪರೀಕ್ಷಿಸಿದ ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನಿಗೆ ಏನೆಂದು ಹೇಳಿದರು? ಕಣ್ಣನ್ನು ಪರೀಕ್ಷಿಸಿದಂಥ ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನಿಗೆ, ನಿನ್ನ ಕಣ್ಣು ಸರಿ ಹೋಗುತ್ತೆ, ಆದರೆ ಆಪರೇಷನ್ ಆಗಬೇಕು, ಪರವಾಗಿಲ್ಲವ? ಇಷ್ಟೇ ಶಾರ್ಟ್ ಆನ್ಸರ್ ಬರೆದ್ರು ನಿಮಗೆ 2 ಅಂಕಗಳು ಕೊಡ್ತಾರೆ. ಇಲ್ಲಿರೋ ಅಷ್ಟು ಆನ್ಸರ್ ಬರೀಬೇಕು ಅಂತೇನೂ ಇಲ್ಲ. ಒಂದು ಲೈನ್ ಬರೆದ್ರೂ ಕೂಡ ನಿಮಗೆ 2 ಅಂಕ ಬರುತ್ತೆ. ಸಿದ್ಲಿಂಗಿ ಏಕೆ ರಾಧಾಂತವನ್ನು ಮಾಡಿದ್ಲು? ಸಿದ್ಲಿಂಗಿ ಏಕೆ ರಾಧಾಂತ ಮಾಡಿದ್ಲು ಅಂದರೆ ಅದು ಹೇಗೋ ತಿಮ್ಮಪ್ಪ ಒಲೆಯ ಜಾತಿಗೆ ಸೇರಿದವನು ಎಂಬುದು ತಿಳಿದಿರುತ್ತೆ. ಹಾಗಾಗಿ ಒಲೆಯ ಜಾತಿಯವನನ್ನು ಮುಟ್ಟುವುದು ಮೈಲಿಗೆ ಎಂದು ತಿಳಿದು ಆಕೆ ರಾಧಾಂತವನ್ನು ಮಾಡಿದ್ಲು. ಇದೊಂದು ಲೈನನ್ನು ಬರೆದ್ರೆ ಸಾಕು. ಸೂತಕವನ್ನು ಪರಿಹರಿಸಲು ಸಿದ್ಧಲಿಂಗಿ ಏನು ಮಾಡಿದ್ಲು?
ಸೂತಕವನ್ನು ಪರಿಹರಿಸಲು ಬಸಲಿಂಗನ ಮೈ ತೊಳೆದುಕೊಳ್ಳಬೇಕೆಂತ ತಿಮ್ಮಪ್ಪನವರ ಹಿತವಚನವನ್ನು ಮರೆದಿದ್ರು. ಆತ ಏನು ಮಾಡ್ತಾನೆ, ತಲೆಗೆ ಸ್ನಾನವನ್ನು ಮಾಡ್ತಾಳೆ. ಹಾಗಾಗಿ ಸಿದ್ಲಿಂಗಿ ಅವನಿಗೆ ಕಣ್ಣು ಮಾತ್ರ ನೆನೆಯುವಂತೆ ಬಿಸಿ ಬಿಸಿ ನೀರು ಹೊಯ್ದು ಸ್ನಾನವನ್ನು ಮಾಡಿಸಿದಳು. ಇಷ್ಟು ಬರೆದ್ರೆ ಸಾಕು. ಸೂತಕವನ್ನು ಪರಿಹರಿಸಲು ಸಿದ್ಲಿಂಗಿ ಕಣ್ಣು ಮಾತ್ರ ತೇವವಾಗದಂತೆ ಆಕೆ ಬಿಸಿ ಬಿಸಿ ನೀರಿನ ಸ್ನಾನವನ್ನು ಮಾಡಿಸಿದಳು. ಸುಳ್ಳು ಹೇಳಲಾರದ ಬಸಲಿಂಗ ಏನು ಮಾಡಿದನು? ಸುಳ್ಳು ಹೇಳಕ್ಕಾಗದೇ ಇದ್ದಂತಹ ಬಸಲಿಂಗ ಒಂದು ವಾರದೊಳಗೆ ತಿಮ್ಮಪ್ಪನವರನ್ನು ಬಿಟ್ಟು ಬೇರೆಲ್ಲ ಡಾಕ್ಟರುಗಳಿಗೂ ಕೂಡ ತನ್ನ ಕಣ್ಣನ್ನು ತೋರತೊಡಗಿಸಿದ. ಇದು ಅಭ್ಯಾಸ ಪ್ರಶ್ನೆಯಲ್ಲಿ ಇಲ್ಲ, ಟೆಕ್ಸ್ಟ್ ಬುಕ್ಕಲ್ಲಿಲ್ಲ, ಇದು ಎಕ್ಸ್ಟ್ರಾ ಕ್ವಶನ್ ಬಂದಿರೋದು. ಇದೇನು ಕೂಡ ನಿಮಗೆ ಕೊಡೋದಿಲ್ಲ, ಹಾಗಾಗಿ ಇದನ್ನು ತಲೆ ಕೆಡಿಸ್ಕೋಬೇಡಿ. ಉಡಾಫೆ ಮಾತಾಡುವುದನ್ನು ಬಸಲಿಂಗನಿಗೆ ಏಕೆ ಕಲಿಯಬೇಕು ಅಂತ ಅನ್ನಿಸ್ತು. ಯಾಕೆ ಕಲಿಬೇಕು ಅನಿಸುತ್ತು ಅಂದರೆ ಅವ್ನಿಗೆ ಎತ್ತಿನ ಒಂದು ಸಾಟಿಗೆ ಅನುಕೂಲವಾಗಬೇಕಾಗಿತ್ತು. ಹಾಗಾಗಿ ಅವನಿಗೆ ಸುಳ್ಳು ಹೇಳೋದಕ್ಕೆ ಬರ್ತಾ ಇರಲಿಲ್ಲ. ಹಾಗಾಗಿ ಸುಳ್ಳು ತನ್ನ ಕುಟುಂಬಕ್ಕೆ ಸಹಾಯಕವಾಗಬಹುದು ಅಂತ ಹೆಂಡತಿ ಸಿದ್ಲಿಂಗಿ ಜೊತೆಗೆ ಮಾತಾಡುವಾಗ ಹೆಚ್ಚಿನ ಗೆಲುವು ಅವನ ದನಿಯಲ್ಲಿ ಕಾಣಿಸ್ಕೊಳ್ಳುತ್ತೆ. ಗೆಯುವುದು ತಡವಾದರೆ ಸಾಲ, ಎತ್ತಿ ಬದುಕಲು ಕೂಡ ಉಡಾಫೆ ಸಹಾಯಕ. ಹೀಗಾಗಿ ಉಡಾಫೆ ಮಾತಾಡುವುದನ್ನು ಕಲಿಯಬೇಕು ಅನ್ನಿಸ್ತು. ಇದು ಕೂಡ ಎಕ್ಸ್ಟ್ರಾ ಕ್ವಶನ್ಸು, ಇದು ಕೂಡ ಎಲ್ಲೂ ಕೇಳಿಲ್ಲ, ಹಾಗಾಗಿ ಇದು ಏನು ಓದೋ ಅವಶ್ಯಕತೆ ಇರೋದಿಲ್ಲ. 10 ಡಾಕ್ಟರ್ಗಳು ಬಸಲಿಂಗನ ಕಾಯಿಲೆ ಬಗ್ಗೆ ಏನಂತ ಪ್ರತಿಕ್ರಿಯಿಸಿದ್ರು. ಇದು ರಿಪೀಟ್ ಕ್ವಶನ್ಸು. 10 ಡಾಕ್ಟರ್ ಬಸಲಿಂಗನ ಕಣ್ಣನ್ನು ನೋಡಿ ಇದಕ್ಕೆ ಆಪರೇಷನ್ ಬೇಕಾಗಿಲ್ಲ, ಆ ಡಾಕ್ಟರ್ ತಿಮ್ಮಪ್ಪನಿಗೆ ಬುದ್ಧಿ ಇಲ್ಲ, ಅದಕ್ಕೆ ಆಪರೇಷನ್ ಮಾಡಿದ್ದಾರೆ ಎಂದು ಪ್ರತಿಕ್ರಿಯಿಸಿದರು. ಡಬಲ್ ಇನ್ವರ್ಟೆಡ್ ಕಾಮದಲ್ಲಿರೋದಷ್ಟು ಬರೆದರೆ ಸಾಕು ಮಕ್ಕಳ. ಡಾಕ್ಟರ್ ಚಂದ್ರಪ್ಪ ಬಸಲಿಂಗನಿಗೆ ಡಾಕ್ಟರ್ ತಿಮ್ಮಪ್ಪನ ಬಗ್ಗೆ ಕೊಟ್ಟ ಅಭಿಪ್ರಾಯ ಏನು? ಪಾಪ ಅವನು ವಲಯ ಜಾತಿ ಅಂತ ಹೇಳಿದ ಕಾರಣ ಅವನ ಮೇಲೆ ಅವನಿಗೆ ಇಷ್ಟ ಆಗಲಿಲ್ಲ ತಿಮ್ಮಪ್ಪನ ಬಗ್ಗೆ ತೋರಿಸೋದಕ್ಕೆ. ಹಾಗಾಗಿ ಡಾಕ್ಟರ್ ತಿಮ್ಮಪ್ಪ ಚಂದ್ರಪ್ಪನ ಸಲಹೆಯನ್ನು ಅವರು ಸೂಚಿಸ್ತಾರೆ. ಅಲ್ಲಿಗೆ ಹೋದಂತಹ ಡಾಕ್ಟರ್ ಚಂದ್ರಪ್ಪ ಹೇಳಿದ್ದೇನು ಅಂತಂದರೆ, ನಮ್ಮ ವೈದ್ಯ ಲೋಕ ಬಲ್ಲ ಅತ್ಯಂತ ಪ್ರಾಮಾಣಿಕ ಪ್ರತಿಭಾವಂತ ಡಾಕ್ಟರ್ ತಿಮ್ಮಪ್ಪ. ಈ ಕಣ್ಣಿನ ರೋಗ ಅವರ ವಲಯಕ್ಕೆ ಸೇರಿದ್ದು. ನೀನು ಅವರನ್ನು ನೋಡಿದ್ದರೆ ಮಾತ್ರ ಇರುವ ಒಂದು ಕಣ್ಣು ಉಳಿಯುತ್ತೆ ಎಂದು ಹೇಳಿದರು. ಇದನ್ನು ಅಷ್ಟೇ ನೀವು ಡಬಲ್ ಇನ್ವರ್ಟೆಡ್ ಕಾಮದಲ್ಲಿ ಹಾಕಿ ಬರಿಬೇಕು. ಡಾಕ್ಟರ್ ತಿಮ್ಮಪ್ಪ, ಇದು ಕೂಡ ರಿಪೀಟ್ ಆಗಿರೋ ಕ್ವಶನ್ಸು. ಡಾಕ್ಟರ್ ತಿಮ್ಮಪ್ಪ ತನ್ನ ರೋಗಿ ಬಸಲಿಂಗನಲ್ಲಿ ಆಗಿದ್ದ ಯಾವ ಬದಲಾವಣೆಯನ್ನು ಗಮನಿಸ್ತಾ? ಆತನ ಒಂದು ಕಾಯಿಲೆ ಈಗ ದೇಹದ ಮಟ್ಟದಿಂದ ಮಾನಸಿಕ ಸ್ತರವನ್ನು ತಲುಪಿತ್ತು. ಹೀಗಾಗಿ ಆತನಲ್ಲಿ ಆದಂಥ ಬದಲಾವಣೆಯನ್ನು ಆತ ಗಮನಿಸಿದ. ಕೊನೆಯಲ್ಲಿ ಬಸಲಿಂಗನಿಗೆ ಏನೆಂದು ನಿಶ್ಚಿತವಾಗಿತ್ತು? ಏನು ನಿಶ್ಚಯವಾಗಿತ್ತು ಅವನಿಗೆ? ಕಣ್ಣು ಆವಾಗ ಯಾರೂ ವಾಸಿ ಮಾಡೋಕ್ಕಾಗಲಿಲ್ಲ. ಕೊನೆಗೆ ಡಾಕ್ಟರ್ ತಿಮ್ಮಪ್ಪನೇ ಅವಶ್ಯಕತೆ ಬೇಕು ಅಂತ ಅನಿಸುತ್ತೋ ಆಗ ಅವನಿಗೆ ಗೊತ್ತಾಗಿದ್ದು ತನ್ನ ಉಡಾಫೆ, ಸುಳ್ಳು, ಜಾತಿ, ಮಠದ ಗುರು ಇವ್ರು ಯಾರೂ ಸಹ ತನ್ನ ಕಣ್ಣನ್ನು ಉಳಿಸುವುದಿಲ್ಲ ಎಂಬುದು ಆತನಿಗೆ ನಿಶ್ಚಿತವಾಗತೊಡಗಿತು. ಈ ಡಬಲ್ ಇನ್ವರ್ಟೆಡ್ ಕಾಮದಲ್ಲಿರುವ ಒಂದು ಲೈನನ್ನು ಬರೆದ್ರೆ ಸಾಕು. ಉಡಾಫೆ, ಸುಳ್ಳು, ಜಾತಿ ಮತ್ತು ಮಠದ ಗುರು. ಕೊನೆಯಲ್ಲಿ ಬಸಲಿಂಗನಿಗೆ ಏನೇನು ನೆನಪಾಗತ್ತೆ? ತಿಮ್ಮಪ್ಪನವರ ಮಿಂಚಿನಂತಹ ಬೆರಳು, ಪ್ರೀತಿ ತುಂಬಿದ ಒಂದು ಮುಖ, ತನ್ನ ಹೊಲ, ತನ್ನ ಎತ್ತುಗಳು, ಗದ್ದೆ, ವಾರೆಯಲ್ಲಿರುವ ಮಾವಿನ ಮರ, ಪಾರಿಜಾತದ ಹೂ, ಇವೆಲ್ಲ ಕೊನೆಯಲ್ಲಿ ಬಸಲಿಂಗನಿಗೆ ನೆನಪಾದವು. ಈಗ ನೋಡಿದ 14 ಪ್ರಶ್ನೆಗಳಲ್ಲಿ ಮಕ್ಕಳ ನಮಗೆ ನಿಮ್ಮ ಒಂದು ಪಠ್ಯಪುಸ್ತಕದಲ್ಲಿ ಇರುವಂತಹ ಒಂದು ಪ್ರಶ್ನೆಗಳು ಕೇವಲ ಒಂದು 7ರಿಂದ 8 ಪ್ರಶ್ನೆಗಳು ಬಂದಿರುತ್ತೆ. ಅದಲ್ಲದೆ ಇನ್ನೂ ಒಂದು 7ರಿಂದ 8 ಪ್ರಶ್ನೆಗಳನ್ನು ಇಲ್ಲಿ ನಾವು ನಿಮಗೆ ಹೆಚ್ಚುವರಿಯಾಗಿ ನೀಡಿದ್ದೀವಿ. ಪ್ರಿಪೇಟ್ರಿಗಳಲ್ಲಿ ನಿಮಗೆ ಮಧ್ಯದಲ್ಲಿ ತೆಗೆದು ಕೊಟ್ಟಿರೋದು ಮತ್ತು ಮುಂದಕ್ಕೆ ಕೊಡಬಹುದಾದಂತಹ ಪ್ರಶ್ನೆಗಳನ್ನು ಸೇರಿಸಿ ಹೇಳಿರುವಂಥದ್ದು. ಸೊ ನಾನು ಯಾವುದೆಲ್ಲ ಈಗ ರಿಪೀಟ್ ಕ್ವಶನ್ಸ್ ಅಂತ ಹೇಳಿದ್ನೋ ಅದನ್ನು ಸ್ವಲ್ಪ ಹೆಚ್ಚಾಗಿ ನೀವು ಗಮನವನ್ನು ವಹಿಸಿ. ಇನ್ನು 2ನೇದು ಬಂದು ಕನ್ನಡವನ್ನು ಕಟ್ಟುವ ಕೆಲಸ. ಇದರಲ್ಲಿ ನಿಮಗೆ ಇರುವಂಥದ್ದು ಕೇವಲ ಒಂದು 7 ಕ್ವಶನ್ ಇಲ್ಲಿ ಇರ್ಬೋದಷ್ಟೇ. ಸೊ ಇದನ್ನು ನೀವು ಬರೆದಿದ್ದೆ ಆದರೆ 2 ಅಂಕ ಬರುತ್ತೆ ಮತ್ತು ತುಂಬ ಸುಲಭವಾಗಿದೆ. ಕನ್ನಡ ಕಟ್ಟುವ ಕೆಲಸ ನೀವು ಪಾಠವನ್ನು ತುಂಬ ಕಷ್ಟ ಅನ್ನೋವಂಥವ್ರಿಗೆ ಹೇಳ್ತಾ ಇರೋದು. ಇದು ತುಂಬ ಕಷ್ಟವಾದ ಪಾಠ ಏನಲ್ಲ, ತುಂಬ ಒಂದೇ ಲೈನಲ್ಲಿ ಇರುವಂತಹ ಒಂದು ಆನ್ಸರ್. ಲೇಖಕರಲ್ಲಿ ಕನ್ನಡ ಪ್ರೀತಿ ಸ್ಫುರಿಸಿದ್ದು ಹೇಗೆ? ಯಾವಾಗ ಅವರಿಗೆ ಕನ್ನಡದ ಮೇಲೆ ಪ್ರೀತಿ ಅನ್ನೋದು ಬಂತು? ಮಾಸ್ತಿಯವರ ಒಂದು ಪುಸ್ತಕಗಳನ್ನು ಪಠ್ಯಪುಸ್ತಕದಲ್ಲಿ ಓದಿದಾಗ, ಕುವೆಂಪು ಅವರ ಪುಸ್ತಕ, ತೀನಂಶ್ರೀ ಅವರ ಪದ್ಯಗಳನ್ನು ಪಠ್ಯಪುಸ್ತಕದಲ್ಲಿ ಓದಿದಾಗ ಅವರಿಗೆ ಪ್ರೀತಿಯನ್ನು ಹುಡುತು. ಎಲ್ಲಿಂದ? ಮಾಸ್ತಿ, ಕುವೆಂಪು, ತೀನಂಶ್ರೀ ಅವರ ಪದ್ಯಗಳನ್ನು ಪಠ್ಯಪುಸ್ತಕದಲ್ಲಿ ಓದಿದಾಗ.
AR ಕೃಷ್ಣಶಾಸ್ತ್ರಿಗಳ ಭಾಷಣವನ್ನು ಓದಿ ಲೇಖಕರಲ್ಲಿ ಮೂಡಿದ ಭಾವನೆಗಳು ಯಾವ್ದ್ಯಾವುದು? ಅವರ ಭಾಷಣವನ್ನು ಓದಿ ಹಾಮನಾಯಕರಲ್ಲಿ ಏನೆಲ್ಲ ಭಾವನೆ ಇತ್ತು? ಖೇದ, ಭಯ, ಅಸಹಾಯಕತೆ ಮತ್ತು ಕ್ರೋಧ ಭಾವನೆಗಳು ಆವರಿಸಿಕೊಂಡು ಯಾವುದ್ರ ಬಗ್ಗೆ? ಕನ್ನಡದ ಮೇಲೆ. ಅಂದರೆ ನಮ್ಮ ಕನ್ನಡ ಅಷ್ಟರ ಮಟ್ಟಿಗೆ ಒಂದು ಹಂಚಿನಲ್ಲಿ ಹೊರಟೋಗಿದೆಯಾ ಅನ್ನುವಂಥದ್ರ ಬಗ್ಗೆ ಅವ್ರಿಗೆ ಖೇದ, ಭಯ, ಅಸಹಾಯಕತೆ ಮತ್ತು ಕ್ರೋಧ ಭಾವನೆಗಳು ಆವರಿಸಿಕೊಂಡವು. ಕರ್ನಾಟಕದಲ್ಲಿ ಕನ್ನಡಕ್ಕೆ ಯಾವ ಸ್ಥಾನವಿರಬೇಕು ಅಂತ ಹಾಮಾನ ಅವರು ಅಪೇಕ್ಷಿಸ್ತಾರೆ? ಕರ್ನಾಟಕದಲ್ಲಿ ಕನ್ನಡಕ್ಕೆ ಪ್ರಥಮ, ಪ್ರಧಾನ, ರಾಜ, ರಾಣಿ, ರಾಜಕುಮಾರ ಎಲ್ಲವೂ ಆಗಿರಬೇಕು. ಮಿಕ್ಕ ಭಾಷೆ ಏನಾಗಿರಬೇಕು? ಕೇವಲ ಸೇವಕರ ಸ್ಥಾನದಲ್ಲಿ ಇರಬೇಕು ಅಂತ ಹೇಳ್ತಾರೆ. ನೆಕ್ಸ್ಟ್, ಕೇಂದ್ರದ ರೈಲು ಅಂಚೆ ಇಲಾಖೆಗಳು ಯಾವ ಧೋರಣೆಯನ್ನು ಬೆಳೆಸ್ಕೊಂಡಿದ್ದಾವೆ ಅಂದರೆ, ಕೇಂದ್ರದ ರೈಲು ಅಂಚೆ ಇಲಾಖೆಗಳು ಯಾವ ಧೋರಣೆ? ಮಲತಾಯಿ ಧೋರಣೆಯನ್ನು ಬೆಳೆಸಿಕೊಂಡಿದ್ದಾವೆ. ಸೊ ಇದು ನಮ್ಮದಲ್ಲ ಈ ಭಾಷೆ ಎನ್ನುವಂಥ ರೀತಿಯಾಗಿ ಮಲತಾಯಿ ಧೋರಣೆಯನ್ನು ಬೆಳೆಸಿಕೊಂಡಿವೆ. ತ್ರಿಭಾಷಾ ಸೂತ್ರದ ಬಳಕೆ ಹೇಗಿರಬೇಕು ತ್ರಿಭಾಷಾ ಸೂತ್ರದ ಒಂದು ಬಳಕೆ? ಇದು ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ಮಕ್ಕಳ, ತುಂಬ ಸಲ ರಿಪೀಟ್ ಆಗಿದೆ. ಇದೊಂದು ಸ್ವಲ್ಪ ನೋಡ್ಕೊಳ್ಳಿ. ಏನು ತ್ರಿಭಾಷಾ ಸೂತ್ರದ ಒಂದು ಬಳಕೆ ಅಂದರೆ, ನಮ್ಮಲ್ಲಿ ಕೇಂದ್ರ ಸರ್ಕಾರದ ಕಚೇರಿಗಳಲ್ಲಿರುವಂಥದ್ದು, ಅಂದರೆ ಸೆಂಟ್ರಲ್ ಗೌರ್ಮೆಂಟು ಕೇಂದ್ರ ಸರ್ಕಾರದ ಕಚೇರಿಗಳ ಎಲ್ಲ ಸೂಚನೆಗಳು, ಎಲ್ಲ ಫಾರಮ್ಗಳು, ಎಲ್ಲ ಬರವಣಿಗೆಯ ವ್ಯವಹಾರಗಳು ಯಾವ ಭಾಷೆಯಲ್ಲಿರಬೇಕು? ಮೊದಲು ಪ್ರಾದೇಶಿಕ ಭಾಷೆಯಲ್ಲಿರಬೇಕು, ಆಮೇಲೆ ಹಿಂದಿಯಲ್ಲಿರಬೇಕು, ಆಮೇಲೆ ಇಂಗ್ಲೀಷಲ್ಲಿ ಇರಬೇಕು. ಇದೇ ತ್ರಿಭಾಷಾ ಸೂತ್ರದ ಬಳಕೆ. 3 ಅಂದರೆ 3 ಭಾಷೆ. ಯಾವುದು? ಪ್ರಾದೇಶಿಕ ಭಾಷೆ. ಆ ಪ್ರಾದೇಶಿಕ ಭಾಷೆ ಯಾವುದಾದ್ರೂ ಆಗಿರ್ಬೋದು. ಅವರ ಮದರ್ ಟಂಗು ಕನ್ನಡ, ತಮಿಳು, ತೆಲುಗು, ಉರ್ದು, ಮಲಯಾಳಂ. ಅವರ ಒಂದು ಮಾತೃಭಾಷೆ ಪ್ರಾದೇಶಿಕ ಭಾಷೆಯಾಗಿರುತ್ತೆ. ಹಿಂದಿ ಮತ್ತೊಂದು ಇಂಗ್ಲೀಷು. ಈ 3 ಭಾಷೆಗಳಲ್ಲಿರೋದನ್ನು ನಾವು ತ್ರಿಭಾಷಾ ಸೂತ್ರದ ಬಳಕೆ ಅಂತ ನಾವು ಇಲ್ಲಿ ಕರಿತೇವೆ ಮಕ್ಕಳ. ನೆಕ್ಸ್ಟ್, ಇಂಗ್ಲೀಷ್ ಶಿಕ್ಷಣದ ಅಪವ್ಯಯ ನಮಗೆ ಹೇಗೆ ತಿಳಿಯುತ್ತದೆ? ಇಂಗ್ಲೀಷ್ ಶಿಕ್ಷಣದ ಅಪವ್ಯಯ ಹೇಗೆ ನಮಗೆ ತಿಳಿಯುತ್ತೆ ಅಂದರೆ, ಶಾಲಾ ಶಿಕ್ಷಣದ ಕೊನೆಯಲ್ಲಿ ಎಷ್ಟೊಂದು ಜನ ಈ ಶಿಕ್ಷಣವನ್ನು ಮುಂದುವರಿಸ್ತೇನೆ ಹೋಗ್ತಾರೆ ಅನ್ನೋದನ್ನು ಗಮನಿಸಿದ್ರೆ ಮಾತ್ರ ನಮಗೆ ಈ ಇಂಗ್ಲೀಷ್ ಶಿಕ್ಷಣದ ಅಪವ್ಯಯ ಅನ್ನೋದು ಹೇಗಿದೆ ಅನ್ನೋದು ನಮಗೆ ಇಲ್ಲಿ ತಿಳಿತಾ ಹೋಗುತ್ತೆ. ಇದು ಕೂಡ ಕೇಳಿಲ್ಲ ಪ್ರಶ್ನೆ. ನಮ್ಮ ಸಾರ್ವಜನಿಕರ ಶಾಲೆಗಳ ಬಗ್ಗೆ ಲೇಖಕರ ಅಭಿಪ್ರಾಯವೇನು? ಇದು ಸಹ ಕೇಳಿಲ್ಲ ಕ್ವಶನ್ಸು. ನಮ್ಮ ಮೊದಲ 5 ಕ್ವಶನ್ಸ್ ಹೇಳಿದ್ದನ್ನು ನೀವು ನೋಡ್ಕೊಳ್ಳಿ. ನಮ್ಮ ಸಾರ್ವಜನಿಕರ ಶಾಲೆಗಳ ಬಗ್ಗೆ ಅವ್ರು ಕೊಡೋದೇನು ಅಂತಂದರೆ, ಖಾಸಗಿ ಉದ್ಯಮವಾದ ಇಂಗ್ಲೀಷ್ ಶಾಲೆಗಳ ಕಡೆ ನಮ್ಮ ಸಾರ್ವಜನಿಕರು ಹೋಗ್ತಾರೆ. ಎಲ್ಲಿವರೆಗೆ ನಮ್ಮ ಸಾರ್ವಜನಿಕರ ಶಾಲೆ ಸ್ಥಿತಿಗತಿಗಳು ಉತ್ತಮವಾಗೋದಿಲ್ಲೋ ಅಲ್ಲಿವರೆಗೂ ಕೂಡ ಶಿಕ್ಷಣದಲ್ಲಿ ಕನ್ನಡ ಆಕರ್ಷಕವೆನಿಸುವುದಿಲ್ಲ ಅಂತ ಲೇಖಕರ ಅಭಿಪ್ರಾಯ. ನಮ್ಮ ಸಾರ್ವಜನಿಕರ ಶಾಲೆಗಳ ಬಗ್ಗೆ ಕೊಟ್ಟಂತಹ ಉತ್ತರ ಏನು ಅಂದರೆ, ನಮ್ಮ ಸಾರ್ವಜನಿಕರ ಶಾಲೆಗಳ ಸ್ಥಿತಿಗತಿಗಳು ಎಲ್ಲಿವರೆಗೆ ಉತ್ತಮವಾಗಿರೋದಿಲ್ಲವೋ ಅಲ್ಲಿವರೆಗೂ ಕೂಡ ಶಿಕ್ಷಣದಲ್ಲಿ ಕನ್ನಡ ಅನ್ನೋದು ಆಕರ್ಷಕವಾಗಿರುವುದಿಲ್ಲ ಅಂತ ಲೇಖಕರು ಅಭಿಪ್ರಾಯವನ್ನು ಪಡ್ತಾರೆ. ಇದಿಷ್ಟು ಮಕ್ಕಳ ಕನ್ನಡವನ್ನು ಕಟ್ಟುವ ಕೆಲಸ. ಕೇವಲ 7 ಕ್ವಶನ್ಸ್ ಇದೆ. ಆ 7 ಕ್ವಶನ್ಸಲ್ಲಿ ಮೊದಲ 5 ಪ್ರಶ್ನೆಗಳನ್ನು ನೀವು ಓದ್ಕೊಂಡ್ರೆ ಸಾಕಾಗುತ್ತೆ. ಇನ್ನು ಬದುಕನ್ನು ಪ್ರೀತಿಸಿದ ಸಂತ ಅನ್ನುವಂಥದ್ದು, ಇದು ಅಷ್ಟೇ ತುಂಬ ಸುಲಭವಾಗಿರುವಂತಹ ಒಂದು ಪ್ರಶ್ನೆ. ಉತ್ತರ ತುಂಬ ಸುಲಭವಾಗಿರುವಂತಹ ಒಂದು ಪಾಠ. ಇದರಲ್ಲೂ ಕೂಡ 2ರಿಂದ 3 ಪ್ರಶ್ನೆಗಳು ತುಂಬ ಸಲ ರಿಪೀಟ್ ಆಗಿರುವಂಥದ್ದು. ಕಲಾಂ ಅವರ ಬದುಕಿನ ಮಂತ್ರ ಏನಾಗಿರುತ್ತೆ? ಭಗವಂತನ ಇದು ಡಬಲ್ ಇನ್ವರ್ಟೆಡ್ ಕಾಮಾದಲ್ಲಿ ಇರೋದ್ರಿಂದ ಅದು ಹೇಗಿದೆ ಹಾಗೆ ಬರಿಬೇಕು ಮಕ್ಕಳ. ಹಾಗಾಗಿ ಅದನ್ನು ಅಷ್ಟೂ ಬರೀಲೇಬೇಕು. ಭಗವಂತನ ಸೃಷ್ಟಿಯಲ್ಲಿರುವವರ ನಾವೆಲ್ಲ ಕೂಡ ಆತನ ಬಂಧುಗಳಾಗಿರ್ತೀವಿ. ಯಾರು ಅವರುಗಳ ಸೇವೆಯನ್ನು ಮಾಡುತ್ತಾರೋ, ಯಾರು ದಲಿತರ ಕಷ್ಟದವರ ಸೇವೆಗಳನ್ನು ಮಾಡ್ತಾರೋ ಅವರು ದೇವರಿಗೆ ಹತ್ತಿರರಾದವರು. ಇದು ಅವರ ಒಂದು ಬದುಕಿನ ಮಂತ್ರವಾಗಿರುತ್ತೆ. ಕಲಾಂ ಅವರು ತಮ್ಮ ಆತ್ಮಕಥೆ ಬರೆದಿದ್ದ ಹೇತಕ್ಕಾಗಿ ವಿಂಗ್ಸ್ ಆಫ್ ಫೈರ್ ಅನ್ನೋಂಥವರ ಒಂದು ಕೃತಿಯನ್ನು, ಆತ್ಮಕಥೆಯನ್ನು ಬರೀತಾರೆ. ಯಾತಕ್ಕೋಸ್ಕರ ನಾನು ಬರೆದೆ? ನನಗೆ ಗೌರವ ಬರಲಿ ಅಥವಾ ಪುರಸ್ಕಾರ ಸಿಕ್ಕಲಿ ಅನ್ನೋದಕ್ಕೋಸ್ಕರ ಬರೆದಿದ್ದಲ್ಲ. ಯಾತಕ್ಕೋಸ್ಕರ ಅಂದರೆ, ನನ್ನ ಬದುಕು ಯಾರೊಬ್ಬರಿಗೂ ಕೂಡ ಅನುಕರಣೆ ಯೋಗ್ಯವಾದ ಮಾದರಿಯಾಗುತ್ತದೆಂಬ ಭ್ರಮೆ ನನಗಿಲ್ಲ. ಅದರ ಬದಲೇ ಯಾವುದೋ ಮೂಲೆಯಲ್ಲಿ ಊರಿನಲ್ಲಿ ಹುಟ್ಟಿ ಸಾಮಾಜಿಕವಾಗಿ ಸೌಲಭ್ಯಗಳಿಂದ ವಂಚಿತವಾಗಿರುವಂತಹ ಮಗುವಿಗೆ ಅದರಂಥದ್ದೇ ಪರಿಸರದಲ್ಲಿದ್ದ ನನ್ನ ಭವಿಷ್ಯ ಅರಳಿದ್ದನ್ನು ಓದಿದಾಗ ಭರವಸೆ ಮೂಡಬಹುದು. ಅಂತಹ ಮಕ್ಕಳಿಗೆ ತಾವು ಹಿಂದುಳಿದವರು, ಅಸಮರ್ಥರು ಎನ್ನುವಂತಹ ಭ್ರಮೆಯಿಂದ ಬಿಡುಗಡೆ ಹೊಂದಲು ನನ್ನ ಜೀವನ ಸ್ಫೂರ್ತಿ ನೀಡಬಹುದೇನೋ ಅನ್ನುವಂಥ ಉದ್ದೇಶದಿಂದ ಅವರು ಆತ್ಮಕಥೆಯನ್ನು ಬರೀತಾರೆ. ಅರ್ಥ ಆಯ್ತಾ ಮಕ್ಕಳ? ಇದರ ಅರ್ಥ ಅಂದರೆ,
ಯಾವುದೋ ಮೂಲೆಯಲ್ಲಿ ಒಂದು ಊರಲ್ಲಿ ಹುಟ್ಟಿದಂತಹ ಒಂದು ಮಗು, ಎಲ್ಲ ಸಾಮಾಜಿಕವಾದಂಥ ಒಂದು ಮೂಲಭೂತ ಸೌಕರ್ಯಗಳನ್ನು ಕಳ್ಕೊಂಡಿರುವಂತಹ ದಲಿತ ಸಮುದಾಯದ ಒಂದಷ್ಟು ಮಕ್ಕಳು ನಮ್ಮಲ್ಲಿ ಏನೂ ಆಗಲ್ಲ, ನಮ್ಮ ಕೈಲಿ ಏನೂ ಕೂಡ ಆಗೋದಿಲ್ಲ ಅಂತ ಹಿಂದುಳಿದವರು ಅನ್ನುವಂಥ ಒಂದು ಭ್ರಮೆಯಲ್ಲಿ ಬದುಕಿರ್ತಾರೋ, ಅಂಥದ್ದೇ ಪರಿಸರದಲ್ಲಿ ಹುಟ್ಟು ಬೆಳೆದಂತಹ ನಾನೂ ಸಹ ಇವತ್ತಿನ ಈ ಸ್ಥಾನಕ್ಕೆ ಹೇಗೆ ಬಂದಿದ್ದೀನಿ ಅನ್ನೋದಕ್ಕೆ ಅವರು ನನ್ನ ಒಂದು ಜೀವನವನ್ನು ಸ್ಫೂರ್ತಿಯಾಗಿ ತಗೊಳ್ಳಿ ಅನ್ನೋ ಕಾರಣಕ್ಕೋಸ್ಕರ ನಾನು ಈ ಕಥೆಯನ್ನು ಬರೆದಿದ್ದೀನಿ ಅಂತ ಹೇಳ್ತಾರೆ ಮಕ್ಕಳು. ಇನ್ನು ಕಲಾಂ ಅವರ ಬಂಡೆಗಳ ಬಸಿರಲ್ಲಿ ಕಂಡದ್ದೇನು ರಿಪೀಟ್ ಆಗಿರೋವಂಥದ್ದು. ಕಲಾಂ ಅವರು ಬಂಡೆಗಳ ಕಂಡದ್ದೇನೋ ಶಿವನ ನಿಹಿತವಾದ ಶಕ್ತಿಯನ್ನು ಕಾಣ್ತಾರೆ. ಕ್ಷಿಪಣಿ ರೂಪದಲ್ಲಿ ಆ ಶಕ್ತಿ ಏನು ಬರುತ್ತೆ, ಹೊರ ಬಂದು ಕಂಪಿಸುತ್ತೆ. ಇದು ಆನ್ಸರ್ ಅದಕ್ಕೆ. ಉಪನಿರ್ದೇಶಕ ಸಾರಸ್ವತ ವಿಜೆ ಸುಂದರಂ ಸಿಕಂದರಾಬಾದ್ ಶಾಲಾ ಬಾಲಕಿ ಬಗೆಗೆ ಹೇಳಿದ ಹೆಮ್ಮೆ ಮಾತುಗಳೇನು, ಏನು ಹೇಳಿದ್ರು ಅಂದರೆ, ಈ ಬಾಲಕಿ ನಮ್ಮ ಕ್ಷಿಪಣಿಯ ಬಗ್ಗೆ ಆಕಾರ ಗಾತ್ರ ಕುರಿತು ಒಂದಷ್ಟು ವಿವರವನ್ನು ಕೇಳಿದ್ಲು. ನಾನು ಮಾಹಿತಿಯನ್ನು ನೀಡಿದೆ. ನೋಡಿ ಈಗ ಎಂಥ ಅದ್ಭುತವಾದ ಮಾದರಿಯನ್ನು ತಯಾರಿಸಿದ್ದಾಳೆ ಅಂತವರು ಹೆಮ್ಮೆ ಮಾತನ್ನು ಹೇಳ್ತಾರೆ. ಆಯಿತಾ, ನಮ್ಮ ಕ್ಷಿಪಣಿಯ ಬಗ್ಗೆ ಅವ್ರ ಕುರಿತು ಆಕಾರ ಗಾತ್ರವನ್ನು ಕುರಿತು ಕೇಳಿದ್ಲು, ಅದ್ರ ಬಗ್ಗೆ ನಾನು ಮಾಹಿತಿಯನ್ನು ಕೊಟ್ಟೆ. ಸೊ ಈಗ ನೋಡಿ ಎಂಥ ಅದ್ಭುತವಾದ ಆ ಮಾದರಿಯನ್ನು ನೋಡಿ ಅದನ್ನು ಕೇಳಿನೇ ಅವಳು ಒಂದು ಅದ್ಭುತ ಮಾದರಿಯನ್ನು ತಯಾರಿಸಿದ್ದಾಳೆ ಅಂತ ಹೆಮ್ಮೆ ಮಾತುಗಳನ್ನು ಹೇಳ್ತಾಳೆ. ಹೇಳ್ತಾರೆ ಅಬ್ದುಲ್ ಕಲಾಂ ಅವರು ಸಿಕಂದರಾಬಾದ್ ಶಾಲಾ ಬಾಲಕಿಯರನ್ನು ಕುರಿತು ಬಾಲಕಿಯನ್ನು ಕುರಿತು ಏನಂದು ಪ್ರಶ್ನಿಸಿದ್ರು. ಆ ಹುಡುಗಿ ನೋಡ್ತಾ ಇರುತ್ತೆ ಎಲ್ಲ ಮಾದರಿಯನ್ನು. ಕರೆದು ಹೇಳ್ತಾರೆ, ನೀನು ಯಾವ ಸ್ಕೂಲ್ನಲ್ಲಿ ಓದ್ತಾ ಇದೀಯಾ, ನಿನ್ನ ತಂದೆ ಏನು ಮಾಡ್ತಿದ್ದಾರೆ, ನಿನ್ನ ಹವ್ಯಾಸಗಳೇನು ಅಂತ ನಗುತ್ತಾ ಅಲ್ಲಿ ಆ ಹುಡುಗಿಯನ್ನು ಕುರಿತು ಮಾತನಾಡ್ತಾರೆ. ಇದು ಎಕ್ಸ್ಟ್ರಾ ಕ್ವಶನ್ಸ್ ಮಕ್ಕಳ, ಇದು ಏನು ಕೂಡ ಕೇಳಿಲ್ಲ. ಈ ಚೆನ್ನೈನ ಪದ್ಮಶೇಷಾದ್ರಿ ಬಾಲಭವನದ ಮಕ್ಕಳು ಕಲಾಂ ಅವರ ಯಾವ ಪ್ರಶ್ನೆಗೆ ತಬ್ಬಿಬ್ಬಾದರು. ಯಾವ ಪ್ರಶ್ನೆ? ಭೂಮಿ ಸೂರ್ಯನನ್ನು ಪರಿಭ್ರಮಿಸೋಕ್ಕೆ 1 ವರ್ಷ ತೆಗೆದುಕೊಳ್ಳುತ್ತೆ, ಹೌದಲ್ವಾ? ಹಾಗಿದ್ರೆ ಅದು 15ನೇ ಪರಿಭ್ರಮಣದ ಪಥದಲ್ಲಿದ್ದಾಗ ಆ ವ್ಯಕ್ತಿಗೆ ಎಷ್ಟು ವಯಸ್ಸಾಗಿರುತ್ತೆ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಾರೆ. ಆ ಪ್ರಶ್ನೆಗೆ ಮಕ್ಕಳೆಲ್ಲರೂ ಸಹ ತಬ್ಬಿಬ್ಬಾಗ್ತಾರೆ. ಮಕ್ಕಳು 15 ವರ್ಷ ತಲುಪುವವರೆಗೆ ಅವರಿಗೆ ಆದರ್ಶ ಮಾದರಿ ಯಾರು? ತಂದೆ ತಾಯಿ ಶಾಲಾ ಶಿಕ್ಷಕರು 3 ಜನ ಆದರ್ಶ ಮಾದರಿಗಳಾಗಿರ್ತಾರೆ. ತಂದೆ ತಾಯಿ ಮತ್ತು ಶಾಲಾ ಶಿಕ್ಷಕರವರ ಆದರ್ಶ ಮಾದರಿಗಳು. ವಿದ್ಯಾಭ್ಯಾಸ ಶಿಕ್ಷಕ ವಿದ್ಯಾರ್ಥಿ ಸಂಬಂಧಗಳನ್ನು ಕುರಿತು ಕಲಾಂ ಅವರ ಅಭಿಪ್ರಾಯವೇನು? ಇದು ಕೂಡ ಎಕ್ಸ್ಟ್ರಾ ಕ್ವಶನ್ಸ್ ಇರೋವಂಥದ್ದು. ಶಿಕ್ಷಕ ವಿದ್ಯಾರ್ಥಿ ಸಂಬಂಧಗಳನ್ನು ವ್ಯಾಪಾರಿ ಮನೋಭಾವದಿಂದ ನೋಡಬಾರ್ದು ಅಂತ ಹೇಳ್ತಾರೆ. ರಾಷ್ಟ್ರದ ಅಭಿವೃದ್ಧಿಗೆ ಮುಖ್ಯ ಕಾರಣ ಆಗಿರಬೇಕು ಅವರ ಸಂಬಂಧ. ಸರಿಯಾದ ಶಿಕ್ಷಣ ನಮ್ಮ ಯುವಕರಲ್ಲಿ ಆತ್ಮಗೌರವವನ್ನು ಘನತೆಯನ್ನು ಪೋಷಿಸುವಂತಿರಬೇಕು. ಯಾವುದೇ ಕಾನೂನು ಒತ್ತಡದಿಂದ ಈ ಗುಣಗಳನ್ನು ಬೆಳೆಸ್ಕೋಬಾರ್ದು ಅಂತವರು ಹೇಳ್ತಾರೆ. ಇನ್ನು ಕಲಾಂ ಅವರ ದೃಷ್ಟಿಯಲ್ಲಿ ಕನಸುಗಳು ಏನಾಗಬೇಕು? ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಹಾಕೊಳ್ಳಿ. ಕಲಾಂ ಅವರ ದೃಷ್ಟಿಯಲ್ಲಿ ಕನಸುಗಳು ಆಲೋಚನೆಗಳಾಗತ್ತೆ. ಆಲೋಚನೆಗಳು ಏನಾಗುತ್ತೆ? ಸೃಜನಾತ್ಮಕವಾದಂತಹ ಕ್ರಿಯೆಗಳಾಗಿ, ಅಂದರೆ ಆ್ಯಕ್ಟಿವ್ ಆಗಿ ಅದೇನಾಗುತ್ತೆ? ಪರಿವರ್ತನೆಯನ್ನುಗೊಳ್ಳುತ್ತೆ. ಕಲಾಂ ಮೇಷ್ಟ್ರು ಹೇಳಿದ ಯಶಸ್ಸಿನ ಪಂಚಾಕ್ಷರಿ ಮಂತ್ರ 5 ಮಂತ್ರಗಳು. ಪಂಚ ಅಂದರೆ 5, ಯಾವುದು? 1 ಕುತೂಹಲ, 2 ಆಲೋಚನಾ ಶಕ್ತಿ, 3 ಜ್ಞಾನ, 4 ಕಷ್ಟಪಟ್ಟು ಕೆಲಸ ಮಾಡುವುದು, 5 ಗುರಿ ಸಾಧಿಸುವ ಛಲ. ಈ 5 ಗುಣಗಳನ್ನು ಪಂಚಾಕ್ಷರಿ ಮಂತ್ರ ಅಂತ ಹೇಳ್ತಾರೆ. ಇದು ಕೂಡ ರಿಪೀಟು, ಇಂಪಾರ್ಟೆಂಟ್ ಕ್ವಶನ್ಸು. ಕಲಾಂ ಅವರ ಪ್ರಕಾರ ಎಲ್ಲ ಮಕ್ಕಳ ಕನಸುಗಳು ಯಾವ್ದು? ಬಡವರಾಗಲಿ ಅಥವಾ ಶ್ರೀಮಂತರಾಗಲಿ ಎಲ್ಲ ಮಕ್ಕಳ ಕನಸು ಕೂಡ ಒಂದೇ. ಏನು? ಅವರೆಲ್ಲರದ್ದು ಕನಸು ಶಾಂತಿ, ಸಮೃದ್ಧಿ ಮತ್ತು ಸುಭದ್ರವಾದ ಭಾರತದಲ್ಲಿ ಬದುಕನ್ನು ಬಯಸುತ್ತಾರೆ. ಏನು? ಅವರೆಲ್ಲರೂ ಶಾಂತಿ, ಸಮೃದ್ಧಿ ಮತ್ತು ಸುಭದ್ರವಾದ ಭಾರತದಲ್ಲಿ ಬದುಕನ್ನು ಬಯಸುತ್ತಾರೆ. ಈ 11 ಕ್ವಶನ್ಸು ಮಕ್ಕಳ ನಿಮಗೆ ಬದುಕನ್ನು ಪ್ರೀತಿಸಿದ ಸಂತದಲ್ಲಿ ಕೊಟ್ಟಿದ್ದಾರೆ. ಇದರಲ್ಲಿ ಕೇವಲ 5ರಿಂದ 6 ಪ್ರಶ್ನೆಗಳನ್ನು ನಾನು ಯಾವುದು ರಿಪೀಟು ಇಂಪಾರ್ಟೆಂಟ್ ಅಂತ ಹೇಳಿದ್ದೀನೋ ಅಷ್ಟು ಕ್ವಶನ್ಸ್ಗಳನ್ನ ಮಾತ್ರ ಓದಿದ್ರು ಸಾಕು. ಇನ್ನು ಲಾಸ್ಟ್ ಪಾಠ ಬಂದು ಹಳ್ಳಿಯ ಚಹಾ ಹೋಟೆಲ್ಗಳು ಅನ್ನುವಂಥದ್ದು. ಈ ಹಳ್ಳಿ ಚಹಾ ಹೋಟೆಲ್ಗಳು ಯಾರೆಲ್ಲ ಬದುಕನ್ನು ಪ್ರೀತಿಸಿದ ಸಂತ ಆಗಲಿ, ಮುಟ್ಟಿಸಿಕೊಂಡವನಾಗಲಿ, ಕನ್ನಡ ಕಟ್ಟುವ ಕೆಲಸದಾಗಲಿ, ಅದರಲ್ಲಿ ನೀವು 2 ಚೂಸ್ ಮಾಡೋದಾದರೆ ಹಳ್ಳಿ ಚಹಾ ಹೋಟೆಲ್ ನಮ್ಮ ಕಷ್ಟ ಅನ್ನೋರು ಕೂಡ ಬಿಟ್ಟು ಇದು ಮಾಡ್ಬೋದು, ಅಥವಾ ಇದೇ ಈಸಿ ಅನ್ನೋರು ಕೂಡ ಇದನ್ನು ಕೂಡ ಕಲಿಬೋದು. ಹಳ್ಳಿ ಚಹಾದ ಫಲಾರದ ಅಂಗಡಿ ಅಂದರೆ ಹೇಗಿರುತ್ತೆ ನಾನು ಕಳೆದ ತರಗತಿಯಲ್ಲಿ 2-3 ವಾಕ್ಯ ಅಂತ ಹೇಳುವಾಗ ಹೇಳಿದೆ. ಕೆಲವ್ರು ಏನು ಬರೆದಿರ್ತಾರೆ ಅಂದರೆ ಮುರಿದ ಒಂದು ಬೆಂಚುಗಳು, 3 ಕಾಲಿನ ಕುರ್ಚಿಗಳು ಅಂತ ಬರೆದಿರ್ತಾರೆ. ಅಷ್ಟು ಬರೆದ್ರೆ ನಿಮಗೆ ಆನ್ಸರ್
ಫುಲ್ ಆಗಿರೋದಿಲ್ಲ. ಇಳ್ಕಲ್ ಸಿರೆ ಹುಟ್ಟು ಗುಡ್ಡೆದ್ ಕುಪ್ಸ ತೊಟ್ಟ ಹೆಣ್ಣಿದ್ದಂತೆ. ಇದು ಇಂಪಾರ್ಟೆಂಟ್. ಇದಕ್ಕೊಂದು ಬರೆದೊಂದು ಅಂಡರ್ಲೈನ್ ಹಾಕಿ, ನೋಡೋಕೆ ಅಂದವಾಗಿಲ್ಲ ಅಂದರೂ ಸ್ವರ್ಗ ಸುಖವನ್ನು ಕೊಡಬಲ್ಲದು. ಇದನ್ನು ಕೇಳಿದ್ದಾರೆ. ರಿಪೀಟ್. ಪಟ್ಟಣದ ಹೋಟೆಲಿನ ಕಟ್ಟಡ ಹೇಗಿರುತ್ತೆ? ನೀವೆಲ್ಲ ಸಿಟಿಗಳಲ್ಲಿ ಹೋಟೆಲನ್ನು ನೋಡಿರ್ತೀರಿ. ಹೇಗಿರುತ್ತೆ? ಮನವನ್ನು ಆಕರ್ಷಿಸುವಂಥ ಒಂದು ದೊಡ್ಡ ಕಟ್ಟಡ ಇರುತ್ತೆ. ನಡೆದರೆ ಕಾಲು ಜಾರುವಂತಹ ನಯವಾದ ಪರ್ಸಿಕಲ್ಲು ಅಂದರೆ ಟೈಲ್ಸ್ ಇರುತ್ತೆ. ಮಾಸಿ ಹೋದಂತೆ ಎನ್ನುವಂಥ ಒಂದು ಕುರ್ಚಿ ಇರುತ್ತೆ. ತಂಪಾದ ಫ್ಯಾನಿನ ಗಾಳಿ ಇರುತ್ತೆ. ಡೆಕೋಲಮ್ನಿಂದ ಅಲಂಕೃತವಾದ ಟೇಬಲ್, ಆ ಟೇಬಲ್ ಮೇಲೆ ಏನಾಗಿರುತ್ತೆ, ಫ್ಲವರಿಂದ ಇರುವಂಥ ಒಂದು ಮೇಲೆ ಟೇಬಲ್ನ ಒಂದು ಮೇಲೆ ಹಾಕಿರ್ತಾರೆ. ಅದ್ರ ಮೇಲೆ ಗ್ಲಾಸ್ ಕೂಡ ಇಟ್ಟಿರ್ತಾರೆ. ಗ್ಲಾಸ್ನಲ್ಲಿ ನೀರು ಕೂಡ ಇರುತ್ತೆ. ನೀವು ಕುಳಿತಿರೋ ಏನು ಬೇಕು ಅಂತ ಕೇಳಿಕೊಂಡು ಯಂತ್ರದ ಗೊಂಬೆಯಂತೆ ಮೂಕ ಸನ್ನೆ ರೀತಿ ಒಬ್ಬ ಮಾಣಿ ಬಂದು ಒಂದು ಶುಭ್ರವಾದ ಬಟ್ಟೆಯನ್ನು ಧರಿಸಿ ನಿಂತಿರ್ತಾನೆ. ಇದು ನಮ್ಮ ಪಟ್ಟಣದ ಹೋಟೆಲ್ನಲ್ಲಿರುವಂಥ ಒಂದು ವ್ಯವಸ್ಥೆ. ಇನ್ನು ಭಾವೈಕ್ಯತೆ ಈ ದೇಶದಲ್ಲಿ ಎಲ್ಲಿದೆ? ಭಾವೈಕ್ಯತೆ ಅನ್ನೋದು ಎಲ್ಲಿಯಾದರೂ ನಮ್ಮ ದೇಶದಲ್ಲಿ ಇದ್ದಿದ್ರೆ ಆದರೆ ಅದು ನಮ್ಮ ಹಳ್ಳಿಯ ಚಹಾದ ಪಲಾರದ ಅಂಗಡಿಯಲ್ಲಿ. ಇಷ್ಟ ಆನ್ಸರ್ ಬರೆದ್ರೆ ಸಾಕು. ಭಾವೈಕ್ಯತೆ ಅನ್ನೋದು ಎಲ್ಲರೂ ಇರುತ್ತೆ ಅಂದರೆ ಅದು ನಮ್ಮ ಹಳ್ಳಿ ಚಹಾದ ಪಲಾರದ ಅಂಗಡಿಯಲ್ಲಿ. ನೆಕ್ಸ್ಟು, ರೋಗಿಗಳ ಹಾಗೂ ಪತ್ತೆ ಮಾಡುವವರ ಜಿದ್ದಿ ಎಂಥದ್ದು? ರೋಗಿಗಳು ಅಂದಮೇಲೆ ಅವ್ರಿಗೆ ಪತ್ತೆ ಹೇಳಿರ್ತಾರೆ ಡಾಕ್ಟ್ರು. ಹಾಗಾಗಿ ಅವರಲ್ಲೂ ಒಂದಷ್ಟು ಇರುತ್ತೆ ಜಿದ್ದು. ಯಾಕೆ ಅವ್ರು ಹೇಳ್ದಂಗೆ ನಾವು ಶುಗರ್ ಹಾಕಿ ಟೀ ಕುಡಿಬಾರ್ದು, ಕರೆದಿರೋದನ್ನ ತಿನ್ನಬಾರ್ದು ಅಂತ. ಹಾಗಾಗಿ ಅವ್ರೇನು ಹೇಳ್ತಾರೆ, ಮನೆಯಲ್ಲಿ ಕರಿದ ಪದಾರ್ಥಗಳನ್ನು ಜಡಿಯುವ ಇವರು ಜಡ್ಡೆಂದು ನೆಟ್ಟಗಾಗದು. ಹಾಗೂ ಸಾಯುತ್ತೇವೆ, ಹೀಗೂ ಸಾಯುತ್ತೇವೆ, ಕರಿದಿದ್ದನ್ನು ತಿಂದೇ ಸಾಯ್ತೇವೆ ಅನ್ನುವಂಥದ್ದು ರೋಗಿಗಳು ಮತ್ತು ಪತ್ತೆ ಮಾಡುವವರ ಒಂದು ಜಿದ್ದಾಗಿರುತ್ತೆ. ಏನೋ ಹಾಗೂ ಸಾಯ್ತೀವಿ, ಹೀಗೂ ಸಾಯ್ತೀವಿ, ಹಾಗಾಗಿ ತಿಂದೇ ಸಾಯ್ತೀವಿ ಅನ್ನುವಂಥದ್ದು ಅವರ ಒಂದು ಜಿದ್ದು. ಗಿಡ್ಡ ಮಾಸ್ತರ್ ಶಾಲೆಯಲ್ಲಿ ಹುಡುಗರಿಗೆ ಹೇಗೆ ಹೊಡಿತಿರ್ತಾರೆ? ಏಕೆ ಅಂದರೆ ಗಿಡ್ಡ ಮಾಸ್ತರ್ ಅವ್ರ ಮನೆಯಲ್ಲಿ ಅವರ ಹೆಂಡತಿ ಕಾಟವೇ ಕಾರಣವೆಂದು ಜನರು ಇಲ್ಲಿ ನಿರ್ಣಯಿಸಿದರು. ಹೆಂಡತಿ ಕಾಟದಿಂದಾಗಿ ಗಿಡ್ಡ ಮಾಸ್ತರ್ ಶಾಲೆಯಲ್ಲಿ ಹುಡುಗರಿಗೆ ಹೊಡಿತಿದ್ರು ಅನ್ನೋದು. ಹಳ್ಳಿಗರ ಆಕ್ಷೇಪದ ವಿಷಯ ಯಾವುದು ಅಂತಂದರೆ, ಹೊಸದಾಗಿ ವರ್ಗವಾಗಿ ಬಂದ ವೈದ್ಯಾಧಿಕಾರಿ ರೋಗಿಗಳಿಗೆ ಬರೀ ಪ್ರಿಸ್ಕ್ರಿಪ್ಷನ್ ಮಾತ್ರ ಬರ್ಕೊಡ್ತಾ ಇದ್ದಾರೆ. ಅದ್ರ ಬಗ್ಗೆ ಏನು ಕೂಡ ಹೇಳ್ತಾ ಇಲ್ಲ. ಬರೀ ಶುದ್ಧ ಚೀಟಿನಲ್ಲಿ ಅವರು ಟಾನಿಕ್ಕು, ಮಾತ್ರೆ, ಮೆಡಿಸಿನನ್ನು ಬರ್ಕೊಡ್ತಾ ಇದ್ದಾರೆ ಅನ್ನೋದೇ ಅವರ ಒಂದು ಆಕ್ಷೇಪದ ವಿಷಯ. ಇದು ಕೂಡ ಎಕ್ಸ್ಟ್ರಾ ಇರೋವಂಥದ್ದು ಮಕ್ಕಳ. ಸೊ ಇದೆಲ್ಲೂ ಕೇಳಿಲ್ಲ. ಸುದ್ದಿಯ ಸೂರಪ್ಪನಾದಂತಹ ಭರಮಣ್ಣ ಗೊಂಬೆಯನ್ನು ಹೇಗೆ ವರ್ಣಿಸ್ತಾನೆ? ಹೇಗೆ ಅಂತಂದರೆ, ಒಂದು ಸಿಟಿಗೆ ಹೋಗಿರ್ತಾನೆ ಪಟ್ಟಣಕ್ಕೆ. ಶೋರೂಮ್ನಲ್ಲಿದ್ದಂತಹ ಹೆಣ್ಣು ಗೊಂಬೆಯನ್ನು ನೋಡ್ಕೊಬಂದು ನಾನೇನು ಹೇಳ್ತಿದ್ದ, ಏನು ಹೆಣ್ಣಪ್ಪ ಅದು, ಕೈ ತೊಳೆದು ಮುಟ್ಟಬೇಕು ಅದನ್ನು ಅಂತ ಬಾಯಿ ಚಪ್ಪರಿಸ್ತಾ ವರ್ಣಿಸ್ತಿದ್ದ. ಆ ಗೊಂಬೆಗಳನ್ನು ನೋಡಿಕೊಂಡು ಆತ ಏನು ಹೆಣ್ಣಪ್ಪ ಅದು, ಕೈ ತೊಳೆದು ಮುಟ್ಟಬೇಕು ಅಂತ ಹೇಳಿ ಬಾಯಿ ಚಪ್ಪರಿಸ್ತಾ ಆತ ವರ್ಣಿಸ್ತಿದ್ದ. ಈ 7 ಪ್ರಶ್ನೆಗಳು ಮಕ್ಕಳ ನಿಮಗೆ ಹಳ್ಳಿ ಚಹಾ ಹೋಟೆಲಿಂದ ಬಂದಂಥದ್ದು. ಸೊ ಇದರಲ್ಲಿ ಎಕ್ಸ್ಟ್ರಾ ಅನ್ನೋ ಕ್ವಶನ್ಸ್ಗಳನ್ನ ಬಿಟ್ಟು ಉಳಿದದನ್ನು ಓದಿ. ತುಂಬ ಈಸಿ ಇದೆ, ಯಾವುದು ಕೂಡ ನಿಮಗೆ ತುಂಬ ಲೆಂತಿ ಆಗಿ ಆನ್ಸರ್ನ ನಾನು ಹೇಳಿಲ್ಲ. ಒಂದೊಂದೇ ವರ್ಡ್ಸಲ್ಲಿ ನಾನು ಆನ್ಸರ್ನ ಹೇಳಿದ್ದೀನಿ ಮಕ್ಕಳ. ಮತ್ತು ನಾನು ಹೇಳ್ದಂಗೆ ಯಾರಿಗೆಲ್ಲ ನಿಮಗೆ ಇದು ಬೇಕೋ, ಅವರು ಪ್ರಬಂಧಗಳು ಮತ್ತು ಪತ್ರಲೇಖನ PDF ಬೇಕೋ, ಅವರು ಇಲ್ಲಿ ಸ್ಕ್ರೀನಲ್ಲಿ ಕಾಣಿಸ್ತಾ ಇರುವಂತಹ ಈ ನಂಬರಿಗೆ ಪ್ರಬಂಧ ಮತ್ತು ಪತ್ರಲೇಖನ ಅಂತ ಒಂದು ಮೆಸೇಜ್ ಮಾಡಿ, ನಾವು ಈ ನಂಬರ್ಗೆ ನಿಮ್ಮ ನಂಬರ್ಗೆ ಪ್ರಬಂಧ ಮತ್ತು ಪತ್ರಲೇಖನ PDF ಕಳಿಸ್ತೀವಿ. 9071455466 ನಂಬರ್ಗೆ ಕಳಿಸಿ ಮಕ್ಕಳ. ಯಾರಿಗೆಲ್ಲ ಈ ಕ್ಲಾಸ್ ತುಂಬ ಇಷ್ಟವಾಗಿರುತ್ತೋ ಅವ್ರು ಈ ಕ್ಲಾಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಇನ್ನು ನಿಮ್ಮ ಉಳಿದ ಫ್ರೆಂಡ್ಸ್ಗಳಿಗೂ ಸಹ ಇದನ್ನು ಶೇರ್ ಮಾಡಿ. ಇನ್ನೇನೋ ನಾಳೆನೇ ನೀವು ಕನ್ನಡ ಪರೀಕ್ಷೆಯನ್ನು ಬರಿತಾ ಇದ್ದೀರಾ. ಹಾಗಾಗಿ ನಿಮ್ಗೆಲ್ಲರೂ ಕೂಡ ಒಳ್ಳೆ ಮಾರ್ಕ್ಸ್ ತಗೊಂಡು ಯಶಸ್ಸನ್ನು ಪಡೀಲಿ ಅಂತ ಹೇಳ್ತಾ ಈ ಮೂಲಕ ನಾನು ಹಾರೈಸ್ತಾ ಇದ್ದೀನಿ. ಆಲ್ ದ ಬೆಸ್ಟ್ ನಾಳಿನ ಎಕ್ಸಾಮ್ಗೆ.